Hello everyone, welcome to UPSC Mind Game. This is members only video. ಇವತ್ತು ಈಗ ನೀವು ನೋಡ್ತಾ ಇರೋ ವಿಡಿಯೋ ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಅದರಲ್ಲೂ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರೋ ಅಥವಾ ಮುಂದೆ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್. ಮಿಡ್ಲಲ್ಲಿ ಬರುವಂಥ ವಿಷಯಗಳು ಸಹ ಬಹಳ ಇಂಪಾರ್ಟೆಂಟ್. ಕಂಪ್ಲೀಟ್ ಆಗಿ ನೋಡಿ. ನೋಡೋದು ಮಾತ್ರ ಅಲ್ಲ, ಎಷ್ಟೋ ವಿಷಯಗಳು ಅನ್ಕಂಫರ್ಟೇಬಲ್ ಅಂತ ಅನಿಸ್ಬಹುದು, ಆದರೆ ನಾನು ಮಾತಾಡೋದು ಮೋಟಿವೇಶನ್ ಬಗ್ಗೆ ಅಲ್ಲ, ಸುಮ್ಮನೆ ನೆವರ್ ಗಿವ್ ಅಪ್ ಅಂತ ಹೇಳೋದು ನನಗೆ ಇಷ್ಟ ಇಲ್ಲ. ಸೈಂಟಿಫಿಕ್ ಆಗಿ ಯಾವ ಥರ ರಿಸರ್ಚ್ಗಳು ಸ್ಟಡೀಸ್ಗಳು ಏನು ಹೇಳುತ್ತೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಷ್ಟೇ. ಈ ಥರ ಪ್ರಾಕ್ಟೀಸ್ ಮಾಡಿದರೆ, ಸ್ಟಡಿ ಮಾಡಿದರೆ ಖಂಡಿತವಾಗ್ಲೂ ಎಫೆಕ್ಟಿವ್ ಆಗಿರುತ್ತೆ. ಮಾಸ್ಟರ್ ಯುವರ್ ಸೆಲ್ಫ್ ಸೀರೀಸ್ನಲ್ಲಿ ಬರುವಂಥ ಪ್ರತಿಯೊಂದು ವಿಡಿಯೋನು ಬಹಳ ರಿಸರ್ಚ್ ಬೇಸ್ಡ್ ವಿಡಿಯೋಸ್ಗಳು. ಇದು ಯಾವುದು ಸುಮ್ಮನೆ ಹೇಳ್ತಾ ಇರೋದಲ್ಲ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಅದರಲ್ಲೂ ನೀವು ಪೇ ಮಾಡಿದ್ದೀರಿ, ಹಣಕ್ಕೆ ವ್ಯಾಲ್ಯೂ ಇದೆ, ಮತ್ತು ವಿಡಿಯೋವನ್ನು ನೋಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ. ಈಗ ಬರೋ ಪ್ರಶ್ನೆ ಏನಂತಂದರೆ, ತುಂಬ ಜನರ ಹತ್ರ ನಾನು ಕೇಳಿದ್ದೆ, ಯಾವ ಥರ ರಿವಿಷನ್ ಮಾಡ್ತೀರಿ? ಅವಾಗ ಅವ್ರು ಹೇಳಿದ್ದೇನು, ಓದ್ತೇನೆ, ಮತ್ತೆ ಅದೇ ಬುಕ್ಕನ್ನು ಓದ್ತೇನೆ. ಲಕ್ಷ್ಮೀಕಾಂತನ 10-15 ಸಾರಿ ಓದ್ದವ್ರಿದ್ದಾರೆ, ಸ್ಪೆಕ್ಟ್ರಮನ್ನು 5-6 ಸಾರಿ ಕಂಪ್ಲೀಟಾಗಿ ಮುಗಿಸಿದವರಿದ್ದಾರೆ. ತುಂಬ ಜನ ಹೇಳ್ತಾರೆ, ನಾನು ಹಾರ್ಡ್ ವರ್ಕ್ ಮಾಡಿದ್ದೆ, ಆದರೆ ನನಗೆ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಬರ್ತಾ ಇಲ್ಲ. ಎಫರ್ಟ್ ಹಾಕಿದ್ದೆ, ಆದರೆ ರಿಸಲ್ಟ್ ಬರ್ತಾ ಇಲ್ಲ. ನಾನು ಅವ್ರಿಗೆ ಕೇಳ್ತಾ ಇರೋದು ಈಗ ಏನಂತಂದರೆ, ಯಾವತ್ತಾದರೂ ಅಟ್ಲೀಸ್ಟ್ ಗೂಗಲಲ್ಲಿ ನೀವು ಫಾಲೋ ಮಾಡ್ತಿರೋ ಮೆಥಡ್ ಕರೆಕ್ಟಾಗಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದೀರಾ? ನೀವೇನು ಮಾಡ್ತಾ ಇದ್ದೀರಿ? ರೀರೀಡಿಂಗ್ ಮಾಡ್ತಾ ಇದ್ದೀರಿ. ರೀರೀಡಿಂಗ್ ಅಂತಂದರೆ ಆ ಬುಕ್ಕನ್ನು ಮತ್ತೆ ಓದೋದು. ಅದು ಸರಿಯಾದ ಮೆಥಡ್ಡಾ ಅಂತ ಯಾವತ್ತಾದರೂ ಎಲ್ಲಾದರೂ ಒಂದು ಕಡೆ ಅಟ್ಲೀಸ್ಟ್ ಗೂಗಲಲ್ಲಿ ಚೆಕ್ ಮಾಡಿದ್ರಾ? ಗೂಗಲಲ್ಲಿ ಚೆಕ್ ಮಾಡಿದರೆ ಏನು ಹೇಳುತ್ತೆ ಅದು? ನಿಮ್ಮ ಮುಂದೆ ಇಡ್ತಿದ್ದೇನೆ ನೋಡಿ. ಈಸ್ ರೀರೀಡಿಂಗ್ ಈಸ್ ದಿ ಬೆಸ್ಟ್ ವೇ ಟು ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಕಾಣಿಸ್ತಾ ಇದೆಯಾ ಏನು ಹೇಳ್ತಾ ಇದ್ದಾರೆ ಅಲ್ಲಿ? ನೋ, ಸಿಂಪ್ಲಿ ರೀರೀಡಿಂಗ್ ಕನ್ಸಿಡರ್ಡ್ ಒನ್ ಆಫ್ ದಿ ಲೀಸ್ಟ್ ಎಫೆಕ್ಟಿವ್ ವೇಸ್ ಟು ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಅರ್ಥ ಏನು? ಲೀಸ್ಟ್ ಎಫೆಕ್ಟಿವ್, ಉಪಯೋಗ ಇಲ್ಲ ಅಂತ ಹೇಳ್ತಾ ಇಲ್ಲ ಅಷ್ಟೇ, ಅವರು ಬೇರೆ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ನೀವು ಓದೋದ್ರಿಂದ ಪ್ರಯೋಜನ ಇಲ್ಲ. ಓದೋದು ಬೇರೆ, ಕಲಿಯೋದು ಬೇರೆ. ಅದಕ್ಕೋಸ್ಕರನೇ ಈ ಒಂದು ಇನಿಷಿಯೇಟಿವ್ನಲ್ಲಿ ಫಸ್ಟ್ ವಿಡಿಯೋನೇ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ತುಂಬ ಜನ ಇರೋದ್ರಿಂದ ಮೊದಲನೇದಾಗಿ ಈ ಲರ್ನಿಂಗ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರೋದು. ಡಿಸ್ಕಸ್ ಮಾಡಬೇಕು ಇದ್ರ ಬಗ್ಗೆ ನಾವು ತುಂಬ ಚೆನ್ನಾಗಿ. ರೀಡಿಂಗ್ ಸರಿಯಾದ ಮೆಥಡ್ ಅಲ್ಲ. ನೋಡಿ, ಈಗ ಎಕ್ಸಾಂಪಲ್ ಮೂಲಕ ಹೇಳ್ತಾ ಹೋಗ್ತೇನೆ ಬೇಕಿದ್ರೆ. ಇಬ್ಬರು ಆಸ್ಪಿರೆಂಟ್ ಇದ್ದಾರೆ. ಇಮ್ಯಾಜಿನ್ 2 ಆಸ್ಪಿರೆಂಟ್ಸ್. 2 ಜನ 8 ಅವರ್ಸ್ ಓದ್ತಾರೆ ಪ್ರತಿದಿನ. ಇಬ್ಬರು ಕ್ಲಾಸನ್ನು ಅಟೆಂಡ್ ಮಾಡ್ತಾರೆ, ನೋಟ್ಸ್ ಮಾಡ್ಕೊಳ್ತಾರೆ. ನೈಟ್ ಆಗೋ ತನಕ ಇಬ್ಬರಿಗೂ ಎಕ್ಸಾಷನ್ ಫೀಲ್ ಆಗುತ್ತೆ. ಸಾಕಪ್ಪ ಸಾಕು, ಇವತ್ತಿಗೆ ಓದಿದ್ದು ಅಂತ ಅನಿಸುತ್ತೆ. 6 ತಿಂಗಳು ಆದಮೇಲೆ ಒಬ್ಬರು ಎಲ್ಲ ಕಾನ್ಸೆಪ್ಟನ್ನು ಚೆನ್ನಾಗಿ ನೆನಪಿಟ್ಕೊಂಡಿರ್ತಾರೆ, ಇನ್ನೊಬ್ಬರಿಗೆ ಆಲ್ಮೋಸ್ಟ್ ಎಲ್ಲ ಮರ್ತು ಹೋಗ್ತಾರ ಅನಿಸ್ತಾ ಇರುತ್ತೆ. ಓದಿದ್ದೆ ಆದರೆ ನೆನಪಾಗ್ತಾ ಇಲ್ಲ, ಈ ಫೀಲಿಂಗಲ್ಲಿರ್ತಾರೆ. ಏನು ಮುಖ್ಯವಾಗಿ ಇಲ್ಲಿ, ಇಬ್ಬರು ವರ್ಕ್ ಮಾಡಿದ್ದಾರೆ, ಇಬ್ಬರು ಎಫರ್ಟ್ ಹಾಕಿದ್ದಾರೆ, ಆದರೆ ಒಬ್ಬರಿಗೆ ಮಾತ್ರ ರಿಸಲ್ಟ್ ಬರ್ತಾ ಇದೆ, ಇನ್ನೊಬ್ಬರಿಗೆ ಬರ್ತಾ ಇಲ್ಲ. ಮೋಸ್ಟ್ ಸ್ಟೂಡೆಂಟ್ಸ್ ಬಿಲೀವ್ ದೇ ಆರ್ ಲರ್ನಿಂಗ್ ವೆನ್ ಎವರ್ ದೇ ಆರ್ ಸ್ಟಡಿಂಗ್. ತುಂಬ ಜನ ಏನಂದ್ಕೊಳ್ತಾರೆ, ನಾನೀಗ ಓದ್ತಾ ಇದ್ದೇನೆ, ಹಾಗಾಗಿ ನಾನು ಓದ್ತಾ ಇರೋದ್ರಿಂದ ನನಗೆ ರಿಸಲ್ಟ್ ಬರಲೇಬೇಕು ಅಂತ ಅಂದ್ಕೊಳ್ತಾರೆ. ಸ್ಟಡಿ ಮಾಡೋದು ಬೇರೆ, ಲರ್ನಿಂಗ್ ಬೇರೆ. ಕಾಗ್ನಿಟಿವ್ ಸೈನ್ಸ್ ಹೇಳೋದೇನು ಗೊತ್ತಿದೆಯಾ? ಮಚ್ ಆಫ್ ವಾಟ್ ಸ್ಟೂಡೆಂಟ್ಸ್ ಕಾಲ್ ಸ್ಟಡಿಯಿಂಗ್ ಪ್ರೊಡ್ಯೂಸಸ್ ದಿ ಫೀಲಿಂಗ್ ಆಫ್ ಲರ್ನಿಂಗ್ ವಿತೌಟ್ ಪ್ರೊಡ್ಯೂಸಿಂಗ್ ಆಕ್ಚುಯಲ್ ಲರ್ನಿಂಗ್. ಏನದರ ಅರ್ಥ? ನೀವೇನು ಸ್ಟಡಿ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರೋ ಅದು ನಿಮಗೆ ನೀವು ಕೊಟ್ಕೋತಾ ಇರುವಂಥ ಒಂದು ಸುಳ್ಳು ಭ್ರಮೆ. ಆ್ಯಕ್ಚುಲಿ ಅದರಿಂದ ಲಾಂಗ್ ಟರ್ಮ್ನಲ್ಲಿ ಯಾವುದೇ ಯೂಸ್ ಇಲ್ಲ. ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಇರುವಂಥ ಪ್ರಾಬ್ಲಮ್ ಅದು. ಚಿಕ್ಕವರಿದ್ದಾಗಿಂದ ನಮಗೆ ಮೊದಲಿಂದಾನು ಮತ್ತೆ ಅದೇ ಪುಸ್ತಕವನ್ನು ಓದು ಅಂತ ಹೇಳ್ತಾ ಬಂದಿದ್ದಾರೆ. ನಾವು ಪ್ರಶ್ನೆನೇ ಮಾಡಿಲ್ಲ ಮೆಥಡನ್ನು. ಸೈಂಟಿಫಿಕ್ ಆಗಿ ಎಷ್ಟು ರಿಸರ್ಚ್ಗಳಾದರೂ ಸಹ ನಾವು ಅದನ್ನು ನೋಡದೆ ಹಳೆ ಮೆಥಡನ್ನು ಫಾಲೋ ಮಾಡ್ತಾ ಬಂದಿದ್ದೇವೆ. ಮತ್ತು ಮೋಟಿವೇಶನ್ ವಿಡಿಯೋಗಳೆಲ್ಲ ನೆವರ್ ಗಿವ್ ಅಪ್, ಮತ್ತೆ ಓದಿ, ಇನ್ನಷ್ಟು ಸಾರಿ ರಿವಿಷನ್ ಮಾಡಿ ಅದೇ ಬುಕ್ಕನ್ನು ಅಂತ ಹೇಳ್ತಾ ಇರ್ತಾರೆ. ಕ್ವಶ್ಚನ್ ಮಾಡದೆ ಸುಮ್ಮನೆ ಫಾಲೋ ಮಾಡ್ತಾ ಬಂದಿದ್ದೇವೆ. ಸ್ಕೂಲಲ್ಲಿ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾರೆ, ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಕಂಟೆಂಟ್ ಟೀಚ್ ಮಾಡ್ತಾರೆ, ಆದರೆ ವೆರಿ ಫ್ಯೂ ಪೀಪಲ್ ಟೀಚ್ ದಿ ಸ್ಕಿಲ್ ದಟ್ ಸಿಟ್ಸ್ ಅಂಡರ್ನೀತ್ ಎವ್ರಿ ಸಬ್ಜೆಕ್ಟ್. ಆದರೆ ಇಲ್ಲಿ ಹೇಳ್ತಿರೋದಾದ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಹೇಗೆ ಲರ್ನಿಂಗ್ ಅನ್ನೋ ಪ್ರೊಸೆಸ್ ವರ್ಕ್ ಆಗುತ್ತೆ ಬಹಳ ಇಂಪಾರ್ಟೆಂಟ್.
ಅದು ಗೊತ್ತಿಲ್ಲದೆ ಏನೇನೋ ಮಾಡ್ತಾ ಕೂತ್ರೆ 5-6 ವರ್ಷ ಒಂದು ಎಕ್ಸಾಮಿಗೆ ಕೊಡ್ತಾ ಕೂತ್ಕೊಳ್ಳಿ. ಈಗಲೇ ಹೇಳ್ಬಿಡ್ತಾ ಇದ್ದಾನೆ. ಇದಿಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ರು ಪೂರ್ತಿ ಕೇಳಿಸ್ಕೊಳ್ದೆ ಸುಮ್ಮನೆ ಓದ್ತಾ ಇದ್ರೆ ನಿಮಗೆ ಲಾಸು. ನೋಡಿ, ಸ್ಟೂಡೆಂಟ್ಸ್ ಸ್ಪೆಂಡ್ ಇಯರ್ಸ್ ಬಿಕಮಿಂಗ್ ಎಕ್ಸ್ಪರ್ಟ್ ಎಟ್ ಸ್ಟಡಿಯಿಂಗ್ ವೈಲ್ ರಿಮೈನಿಂಗ್ ಅಮೆಚೂರ್ಸ್ ಎಟ್ ಲರ್ನಿಂಗ್. ಅಂದ್ರೆ ಏನು? ಬುಕ್ ಓದೋದ್ರಲ್ಲಿ ಎಕ್ಸ್ಪರ್ಟ್ ಆಗಿಬಿಡ್ತಾರೆ, ಆದರೆ ಎಕ್ಸಾಮ್ನಲ್ಲಿ ಫೇಲ್ ಆಗ್ತಾನೆ ಇರ್ತಾರೆ. ಏನು ಡಿಫ್ರೆನ್ಸು? ಸ್ಟಡಿ ಮಾಡೋದು ಬೇರೆ, ಲರ್ನಿಂಗ್ ಬೇರೆ. ಎಲ್ಲ ಒಂದೇ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಬೆಳಿಗ್ಗೆ ಇಷ್ಟು ಹೊತ್ತು ಇದನ್ನು ಓದಿದೆ, 1 ಅವರು ನಾನು ಹಿಸ್ಟ್ರಿ ಕೊಟ್ಟೆ, 1 ಅವರು ಪೊಲಿಟಿಕ್ ಕೊಟ್ಟೆ ಅಂತ ಅಂದ್ಕೊಳ್ತಿರ್ತಾರೆ. ಆ್ಯಕ್ಚುಲಿ ಲರ್ನಿಂಗ್ ಆಗ್ತಾ ಇದೆಯಾ ಅಲ್ಲಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಲರ್ನಿಂಗ್ ಈಸ್ ನಾಟ್ ಡಿಟರ್ಮೈನ್ಡ್ ಬೈ ಅವರ್ ಸ್ಪೆಂಟ್. ಎಷ್ಟು ಗಂಟೆ ಕೊಟ್ಟಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಪೇಜ್ ಓದಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ವಿಡಿಯೋ ನೋಡ್ತಾ ಇದ್ದೀರಿ, ಎಷ್ಟು ಸಾರಿ ನೋಟ್ಸ್ ಕ್ರಿಯೇಟ್ ಮಾಡಿದ್ರಿ, ಇದು ಯಾವುದು ಇಂಪಾರ್ಟೆಂಟ್ ಅಲ್ಲ. ಲರ್ನಿಂಗ್ ಇಸ್ ಡಿಟರ್ಮೈನ್ಡ್ ಬೈ ವಾಟ್ ಹ್ಯಾಪನ್ಸ್ ಇನ್ಸೈಡ್ ಮೆಮೊರಿ. ನಿಮ್ಮ ಮೆದುಳಿನಲ್ಲಿ ಏನಾಗ್ತಾ ಇದೆ ಅದು ಇಂಪಾರ್ಟೆಂಟು. ಯಾವತ್ತು ಬ್ರೈನಿಗೆ ನೀವು ಎಫರ್ಟ್ ಹಾಕೋದು ಇಷ್ಟ ಇಲ್ಲ, ಆ ಒಂದು ಟ್ರ್ಯಾಪ್ನಲ್ಲಿ ನಿಮ್ಮನ್ನು ಯಾವಾಗಲೂ ಇಡ್ಲಿಕ್ಕೆ ನೋಡುತ್ತೆ ಅದು. ದ ಬ್ರೈನ್ ಡಸಂಟ್ ರಿವಾರ್ಡ್ ಎಫರ್ಟ್. ಎಫರ್ಟಿಗೆ ಯಾವುದೇ ರಿವಾರ್ಡ್ ಕೊಡೋದಿಲ್ಲ ನಿಮ್ಮ ಬ್ರೈನು. ಇಟ್ ರಿವಾರ್ಡ್ ಸಕ್ಸಸ್ಫುಲ್ ಮೆಮೊರಿ ಫಾರ್ಮೇಷನ್ ಆ್ಯಂಡ್ ರಿಟ್ರೀವಲ್. ಗೊತ್ತಾಗ್ತಾ ಇದೆಯಾ? ಮೆಮೊರಿ ಫಾರ್ಮೇಷನ್ ಆಗಬೇಕು, ರಿಟ್ರೀವಲ್ ಆಗಬೇಕು. ಆವಾಗ ಅದು ಬ್ರೈನು ಅದಕ್ಕೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಆದರೆ ಎಫರ್ಟ್ ಹಾಕಬೇಕಾದ್ರೆ ಬ್ರೈನು ಸಪೋರ್ಟ್ ಮಾಡೋದಿಲ್ಲ ಅಷ್ಟು. ಅದನ್ನು, ಆ ಬ್ಯಾರಿಯರನ್ನು ನಾವು ಅದರಿಂದ ಹೊರಗೆ ಬರಬೇಕಾಗುತ್ತೆ. ಯಾಕೆ ನಮಗೆ ಸ್ಟಡಿ ಮತ್ತು ಲರ್ನಿಂಗಿಗೆ ಕನ್ಫ್ಯೂಷನ್ ಇದೆ ಅಂತಂದರೆ, ಬ್ರೈನು ಯಾವಾಗಲೂ ಶಾರ್ಟ್ ಕಟ್ ಯೂಸ್ ಮಾಡ್ತಾ ಇರುತ್ತೆ. ಇದಕ್ಕೇನಂತ ಕರೀತಾರೆ ಸೈಕಾಲಜಿಸ್ಟ್ ಅಂತಂದರೆ ಇಲ್ಯೂಷನ್ ಆಫ್ ಕಾಂಪಿಟೆನ್ಸ್. ಇಲ್ಯೂಷನ್ ಇದು. ಇಲ್ಯೂಷನ್ ಅಂತಂದರೆ ಭ್ರಮೆ. ನೀವು ಒಂದು ಬುಕ್ಕನ್ನು ಓದಿದಿರಿ ಅಂತ ಇಟ್ಕೊಳ್ಳೋಣ, ಪಾಲಿಟಿ, ಲಕ್ಷ್ಮೀಕಾಂತ್ ಓದಿದ್ದೀರಿ ಮೊದಲನೇ ಚಾಪ್ಟರ್ ಓದಿದಾಗ ಅಲ್ಲಿ ಹಿಸ್ಟೋರಿಕಲ್ ಅಂಡರ್ಪಿನ್ನಿಂಗ್ಸ್ ಮತ್ತು ಬೇರೆ ಬೇರೆದೆಲ್ಲ ಬರುತ್ತೆ ಅಲ್ವಾ, ರೆಗ್ಯುಲೇಟಿಂಗ್ ಆ್ಯಕ್ಟ್ ಎಲ್ಲ ಬರುತ್ತೆ. ಓದಿದ ಮೇಲೆ ನಿಮಗೆ ಏನೋ ಒಂದು ಅರ್ಥ ಆಯಿತು. ನೀವು ಆವಾಗ ಆ ಒಂದು ಕಾನ್ಸೆಪ್ಟ್ ಜೊತೆ ಫ್ಯಾಮಿಲಿಯರ್ ಆಗಿದ್ದೀರಿ. ಫ್ಯಾಮಿಲಿಯರ್ ಅಂತಂದರೆ ಆ ಒಂದು ವಿಷಯ ಪರಿಚಯ ಆಗಿದೆ ನಿಮಗೆ. ಬಟ್ ದ ಬ್ರೈನ್ ಆಫನ್ ಮಿಸ್ಟೇಕ್ಸ್ ಫ್ಯಾಮಿಲಿಯಾರಿಟಿ ವಿತ್ ಮಾಸ್ಟರಿ. ನೀವು ಮಾಸ್ಟರಿ ತಗೊಂಡಿಲ್ಲ ಆ ಸಬ್ಜೆಕ್ಟಲ್ಲಿ, ನಿಮಗೆ ಆ ವಿಷಯ ಗೊತ್ತಾಗಿದೆ ಅಷ್ಟೇ. ಯು ರೀಡ್ ದ ಸೇಮ್ ಪೇಜ್ 3 times. ಅದೇ ಪೇಜನ್ನು 3 ಸಾರಿ ಓದಿದ್ರಿ. ಈಗ ಇನ್ನಷ್ಟು ಫ್ಯಾಮಿಲಿಯರ್ ಆಗುತ್ತೆ ಅಲ್ವಾ? ಇನ್ನಷ್ಟು ಫ್ಯಾಮಿಲಿಯರ್ ಆಗ್ತಾ ಇದೆ ಸಬ್ಜೆಕ್ಟು. ಫ್ಯಾಮಿಲಿಯಾರಿಟಿ ಜಾಸ್ತಿ ಆಗ್ತಾ ಇದೆ, ಮಾಸ್ಟ್ರಿ ಆಗ್ತಾ ಇಲ್ಲ. ಪದೇ ಹೇಳ್ತಾ ಇದ್ದೇನೆ. ನೌ ಇಟ್ ಫೀಲ್ಸ್ ಫ್ಯಾಮಿಲಿಯರ್. ಅವಾಗ ಬ್ರೈನ್ ಏನು ಹೇಳುತ್ತೆ? ಓ, ಇದೆಲ್ಲ ಗೊತ್ತಿರೋದೆ, ಐ ನೋ ದಿಸ್. ಬ್ರೈನ್ ಹೇಳ್ತಾ ಇರುತ್ತೆ. ಬಟ್ ಫ್ಯಾಮಿಲಿಯಾರಿಟಿ ಈಸ್ ನಾಟ್ ನಾಲೆಜ್. ರೆಕಗ್ನಿಷನ್ ಈಸ್ ನಾಟ್ ರೀಕಾಲ್. ವಿಷಯ ನೋಡ್ತೀರಿ, ನೋಡಿದಾಗ ರೆಕಗ್ನೈಸ್ ಮಾಡುತ್ತೆ ಮೈಂಡು, ಆದರೆ ಅದು ರೀಕಾಲ್ ಮಾಡ್ತಾ ಇಲ್ಲ. ಅರ್ಥ ಆಗಿದೆ ಅಂದ ತಕ್ಷಣ ಅದು ಮೆಮೊರಿಲಿ ಉಳಿಯುತ್ತೆ ಅಂತಲ್ಲ. ಒಂದು ವಿಷಯ ನಮಗೆ ಓದಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದ ತಕ್ಷಣ ನಾವು ಅದನ್ನು ಕಲ್ತಿದ್ದೀವಿ ಅಂತಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಇನ್ನೊಂದು ನೋಡಿ. ಇಂಡಿಯನ್ ಮಾನ್ಸೂನ್ ಮೇಲೆ ಒಂದು ಲೆಕ್ಚರನ್ನು ನೋಡಿದ್ರಿ. ಪ್ರತಿಯೊಂದು ಅರ್ಥ ಆಗ್ತಾ ಇದೆ ನಿಮಗೆ ನೋಡಬೇಕಾದ್ರೆ. ನೋಡಿದ ಮೇಲೆ ಈ ವಿಷಯ ಅರ್ಥ ಆಯಿತು ಅಂತ ಕಾನ್ಫಿಡೆನ್ಸ್ ಬಂತು ನಿಮಗೆ. ಆದರೆ 3 ದಿನ ಕಳೆದ ಮೇಲೆ ಎಕ್ಸ್ಪ್ಲೇನ್ ದಿ ಮೆಕ್ಯಾನಿಸಮ್ ಆಫ್ ಮಾನ್ಸೂನ್ ಫಾರ್ಮೇಷನ್ ಯಾರಾದರೂ ಕೇಳಿದಾಗ ಸಡನ್ಲಿ ಬ್ಲ್ಯಾಂಕ್ ಆಗಿಬಿಡ್ತೀರಿ ನೀವು. ಸಡನ್ಲಿ ಯುವರ್ ಮೈಂಡ್ ಬಿಕಮ್ಸ್ ಬ್ಲ್ಯಾಂಕ್. ಏನಾಯಿತು ಆಗ? ಅರ್ಥ ಆಗಿತ್ತಲ್ವಾ? ಪಾಠ ಅಥವಾ ವಿಡಿಯೋ ನೋಡಬೇಕಾದ್ರೆ ಪ್ರತಿಯೊಂದು ಅರ್ಥ ಆಗಿತ್ತಲ್ವಾ? ಆಮೇಲೆ ನೆನಪಾಗ್ತಾ ಇಲ್ಲ ಅಂತಂದರೆ ಎಲ್ಲಿ ಹೋಯ್ತು ಅದು? ಯು ಅಂಡರ್ಸ್ಟುಡ್, ಬಟ್ ಯು ನೆವರ್ ಬಿಲ್ಟ್ ರಿಟ್ರೀವಲ್ ಪಾತ್ವೇಸ್. ರಿಟ್ರೀವ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಎಫರ್ಟ್ ಹಾಕಲೇ ಇಲ್ಲ ನೀವು. ಅಬ್ಸಾರ್ವ್ ಮಾಡ್ಕೊಳ್ಳೋದು ಮಾತ್ರ ಲರ್ನಿಂಗ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಿ. ರಿಟ್ರೀವಲಿಗೆ ಅಥವಾ ವಾಪಸ್ ರೀಕಾಲ್ ಮಾಡಲಿಕ್ಕೆ ಯಾವುದೇ ಪಾತ್ವೇಗಳನ್ನು ಬಿಲ್ಡ್ ಮಾಡಲೇ ಇಲ್ಲ. ದ ಇನ್ಫಾರ್ಮೇಷನ್ ಎಂಟರ್ಡ್ ವರ್ಕಿಂಗ್ ಮೆಮೊರಿ ಬಟ್ ನೆವರ್ ಬಿಕೇಮ್ ಡ್ಯೂರೇಬಲ್ ನಾಲೆಜ್. ಮೆಮೊರಿಗೆ ಹೋಯಿತು ಆ ಕ್ಷಣದಲ್ಲಿ, ಆದರೆ ನಾಲೆಜ್ ಆಗಿ ಉಳ್ಕೊಳ್ಳೇ ಇಲ್ಲ ಅದು. ಅಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ನೆಕ್ಸ್ಟು, ಎಜುಕೇಷನ್ ಸಿಸ್ಟಮ್ ಸಹ ಹಾಗೆ ಇದೆ ನಮ್ಮದು ಅಲ್ವಾ? ಸಿಲೆಬಸ್ ಕಂಪ್ಲೀಟ್ ಮಾಡಿದರೆ, ಕ್ಲಾಸ್ ಅಟೆಂಡ್ ಮಾಡಿದ್ರೆ, ನೋಟ್ಸ್ ಮಾಡಿಕೊಂಡ್ರೆ, ಮತ್ತು ಬುಕ್ಕಲ್ಲಿ ಹೈಲೈಟ್ ಮಾಡ್ತಾ ಇರೋದು. ಕಾಮನ ಬಿಲ್ಲನ್ನೇ ಮೂಡಿಸಿಡ್ತಾರೆ ಬುಕ್ನಲ್ಲಿ, ಹೈಲೈಟ್ ಮಾಡಿದ್ದೆ ಎಲ್ಲ ಮಾಡಿದ್ರೆ ನೀವು ಕಲಿತಾ ಇದ್ದೀರಿ ಅಂತ ಎಜುಕೇಷನ್ ಸಿಸ್ಟಮ್ ಹೇಳ್ತಾ ಇರುತ್ತೆ. ಇದೆಲ್ಲ ವಿಸಿಬಲ್ ಆಕ್ಟಿವಿಟಿ ಹೌದು. ಲರ್ನಿಂಗ್ ಅನ್ನೋದು ಇನ್ವಿಸಿಬಲ್. ಇದನ್ನು ಮಾಡಿದ ಮಾತ್ರಕ್ಕೆ ನೀವು ಕಲ್ತಿದ್ದೀರಿ ಅಂತಲ್ಲ.
ಸೊ ಸ್ಟೂಡೆಂಟ್ಸ್ ಆಪ್ಟಿಮೈಸ್ ವಾಟ್ ದೇ ಕ್ಯಾನ್ ಸಿ, ನಾಟ್ ವಾಟ್ ಆಕ್ಚುಲಿ ಮ್ಯಾಟರ್ಸ್. ಅಂದರೆ ಹೇಗೆ ಅಂತಂದರೆ, ಸಿಮಿಲರ್ ಟು ಜಿಮ್ ಮೆಂಬರ್ measuring success by hours spent inside the gym rather than muscle gained. ಜಿಮ್ ಮೆಂಬರ್ಶಿಪ್ ತಗೊಂಡಿದ್ದೀರಿ, ದಿವಸಕ್ಕೆ 2 ಗಂಟೆ ಎಕ್ಸಸೈಸ್ ಮಾಡಬೇಕು ಅಂತ ಹೋದ್ರಿ, ಅಲ್ಲಿ ಸಾಂಗ್ ಹಾಕಿರ್ತಾರೆ, 2 ಗಂಟೆ ಒಂದು ಕಡೆ ಕೂತ್ಕೊಂಡು ಸಾಂಗ್ ಕೇಳ್ಕೊಂಡು ವಾಪಸ್ ಬಂದ್ರಿ, ಇದರಿಂದ ಏನಾದರೂ ಯೂಸ್ ಆಯಿತಾ? ಸೇಮ್ ನೀವೀಗ ಮಾಡ್ತಾ ಇರೋದು, 2 ಗಂಟೆ ಒಂದು ಬುಕ್ ಓದಿದ್ರಿ, ವಿಷಯವನ್ನು ಅರ್ಥ ಮಾಡ್ಕೊಂಡ್ರಿ, ಮುಗೀತು. ಆ್ಯಕ್ಚುಲಿ ಮಸಲ್ ಬಿಲ್ಡ್ ಆಗಲೇ ಇಲ್ಲ ಮೆದುಳಿನಲ್ಲಿ. ಸೊ ದ ಮೆಟ್ರಿಕ್ ಬಿಕಮ್ಸ್ ಡಿಸ್ಕನೆಕ್ಟೆಡ್ ಫ್ರಾಮ್ ದಿ ಔಟ್ಕಮ್. ಔಟ್ಕಮಿಗೆ ಡಿಸ್ಕನೆಕ್ಟ್ ಆಗಿಬಿಟ್ರಿ. ಹಾಗಾದರೆ ಸೈನ್ಸ್ ಏನು ಹೇಳುತ್ತೆ? ಸೈಕಾಲಜಿಸ್ಟ್ಗಳು, ಕಾಗ್ನೇಟಿವ್ ಸ್ಪೆಷಲಿಸ್ಟ್ಗಳು ಏನು ಹೇಳ್ತಾರೆ? ಲರ್ನಿಂಗ್ ಅಂತಂದರೆ ಅದೊಂದು ಮೆಮೊರಿ ಚೇಂಜ್. ರೀಡಿಂಗ್ ಬೇರೆ, ಸ್ಟಡಿ ಮಾಡೋದು ಬೇರೆ. ಲರ್ನಿಂಗ್ ಅನ್ನೋದು ಮೆಮೊರಿ ಚೇಂಜ್. ಯೂಸ್ಫುಲ್ ಡೆಫಿನೇಷನ್ ಫ್ರಾಮ್ ಕಾಗ್ನೇಟಿವ್ ಸೈನ್ಸ್ ಏನು ಹೇಳುತ್ತೆ ಅಂತಂದರೆ, ಲರ್ನಿಂಗ್ ಇಸ್ ಅ ರಿಲೇಟಿವ್ಲಿ ಪರ್ಮನೆಂಟ್ ಚೇಂಜ್ ಇನ್ ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್ ಆರ್ ಸ್ಕಿಲ್ ರಿಸಲ್ಟಿಂಗ್ ಫ್ರಮ್ ಎಕ್ಸ್ಪೀರಿಯನ್ಸ್. ಪರ್ಮನೆಂಟ್ ಚೇಂಜ್ ಆಗೋದು ಮೈಂಡಲ್ಲಿ, ನಾಲೆಜಲ್ಲಿ, ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಥವಾ ಸ್ಕಿಲ್ಲಲ್ಲಿ. ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದು ಒಂದು. ಏನು ಮಿಸ್ ಆಗ್ತಾ ಇದೆ ಈಗ ನಿಮ್ಮಲ್ಲಿ? ರೀಡಿಂಗು, ವಾಚಿಂಗು, ಲಿಸ್ನಿಂಗು, ಇದು ಯಾವುದು ಲರ್ನಿಂಗ್ ಅಲ್ಲ. ದ ರಿಯಲ್ ಟೆಸ್ಟ್ ಇಸ್, ಕ್ಯಾನ್ ಯು ಸ್ಟಿಲ್ ಯೂಸ್ ದ ನಾಲೆಜ್ ಲೇಟರ್? ಈಗ ಕಲ್ತಿರೋ ವಿಷಯವನ್ನು ಆಮೇಲೆ ಯೂಸ್ ಮಾಡಲಿಕ್ಕೂ ಸಹ ನಿಮ್ಮ ಹತ್ರ ಆಗುತ್ತಾ? ನಾಳೆ ನಾಡ್ದು ಅಲ್ಲ, 1 ವರ್ಷದ ನಂತರ ಇರೋ ಎಕ್ಸಾಮಿಗೂ ಯೂಸ್ ಮಾಡಲಿಕ್ಕಾಗುತ್ತಾ? ಇದು ನಿಜವಾದ ಪ್ರಶ್ನೆ. ಹಾಗಾಗಿ ನಾವು ಇಲ್ಲಿ 3 ಮೆಮೊರಿ ಸಿಸ್ಟಮ್ಗಳನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕು. ಮೊದಲನೇದು ವರ್ಕಿಂಗ್ ಮೆಮೊರಿ. ಒಂದು ಮೊಬೈಲು ಅಥವಾ ಲ್ಯಾಪ್ಟಾಪ್ ಇದೆ ಅಂತಂದರೆ ಓಪನ್ ಮಾಡಿದ ತಕ್ಷಣ ಕಾಣಿಸುತ್ತೆ ನೋಡಿ, ಡೆಸ್ಕ್ಟಾಪ್ ಸ್ಕ್ರೀನ್ ಥರ. ಅದು ವರ್ಕಿಂಗ್ ಮೆಮೊರಿ ಇದ್ದ ಹಾಗೆ ಬ್ರೈನಿಂದು. ಎಕ್ಸ್ಟ್ರೀಮ್ಲಿ ಲಿಮಿಟೆಡ್ ಆಗಿರುತ್ತೆ. ಮೋಸ್ಟ್ ಎಸ್ಟಿಮೇಟ್ ಸಜೆಸ್ಟ್ ಓನ್ಲಿ ಫ್ಯೂ ಪೀಸಸ್ ಆಫ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಆಕ್ಟಿವ್ಲಿ ಪ್ರೊಸೆಸ್ಡ್ ಎಟ್ ಒನ್ಸ್. ಅಂದರೆ ತುಂಬ ಎಸ್ಟಿಮೇಷನ್ಗಳು ಏನು ಹೇಳುತ್ತೆ ಅಂತಂದರೆ, ಬ್ರೈನು ಒಂದು ಸಮಯದಲ್ಲಿ ತುಂಬ ವಿಷಯಗಳನ್ನು ಅಬ್ಸಾರ್ವ್ ಮಾಡೋದಿಲ್ಲ. ಫೋಕಸ್ ನಿಮ್ದೆಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ಒಂದು ವಿಷಯವನ್ನು ನೀವು ಅಬ್ಸಾರ್ವ್ ಮಾಡಬಹುದು. ಸರಿಯಾಗಿ ನೀವು ಅಬ್ಸಾರ್ವ್ ಮಾಡಿದರೆ, ಕಾನ್ಸಂಟ್ರೇಟ್ ಮಾಡಿದರೆ, ಲೆಕ್ಚರ್ಸು, ರೀಡಿಂಗು, ಥಿಂಕಿಂಗ್ ಎಲ್ಲ ಆ ಟೈಮ್ನಲ್ಲಿ ಸರಿಯಾಗಿ ಆಗ್ತಾ ಇರುತ್ತೆ. ಆದರೆ ಈ ಒಂದು ವರ್ಕಿಂಗ್ ಮೆಮೊರಿಯಲ್ಲಿ ಇನ್ಫಾರ್ಮೇಷನ್ ಎಲ್ಲ ಟೆಂಪ್ರರಿ ಆಗಿರುತ್ತೆ. ತುಂಬ ಜನ ನೋಡಿ, ಈಗ ನಾನು ಒಂದು ಸಬ್ಜೆಕ್ಟ್ ಟೀಚ್ ಮಾಡಿದ್ಮೇಲೆ ಕೆಲವೊಂದು ಕ್ವಶನ್ ಕೊಟ್ಟೆ, ಅವರಿಗೆ ಆವಾಗ ನೆನಪಿರುತ್ತೆ. ನಾನು ತುಂಬ ಕಡೆ ಇದನ್ನು ಅನುಭವಿಸಿದ್ದೇನೆ. ಅಂತಂದರೆ ಟೀಚ್ ಮಾಡಿದ್ಮೇಲೆ ಅವರಿಗೆ ಅರ್ಥ ಆಗಿದೆ, ಅವಾಗ ಆನ್ಸರ್ ಮಾಡ್ತಾರೆ. ಆಮೇಲೆ 2-3 ದಿನ ಆದಮೇಲೆ ಸೇಮ್ ಕ್ವಶನ್ ಬಂದರೂ ಮತ್ತೆ ಕನ್ಫ್ಯೂಷನ್ ಜಾಸ್ತಿ ಆಗಿರುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಕೇಳಿರೋದು ಈ ವರ್ಕಿಂಗ್ ಮೆಮೊರಿಗೆ ಹೋಗಿರುತ್ತೆ. ಅಲ್ಲಿರೋದೆಲ್ಲ ಟೆಂಪ್ರರಿ. ಪ್ರತಿಯೊಂದು ಇನ್ಫಾರ್ಮೇಷನಲ್ಲಿ ಟೆಂಪ್ರರಿ ಆಗಿ ಮಾತ್ರ ಇರೋದು. ಆ ಟೈಮ್ನಲ್ಲಿ ಕೇಳಿದ್ರಿ, ಅರ್ಥ ಆಗಿದೆ ಅಂತ ಒಂದು ಫೀಲ್ ಬಂತು, ಮುಗೀತು. ಆದರೆ ನೆಕ್ಸ್ಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾರ್ಟ್ ಯಾವುದು? ಲಾಂಗ್ ಟರ್ಮ್ ಮೆಮೊರಿ. ನಿಮ್ಮ ನಾಲೆಜ್ ಎಲ್ಲ ಹೋಗಿ ಸೇರ್ಕೊಳ್ಳೋದು ಈ ಲಾಂಗ್ ಟರ್ಮ್ ಮೆಮೊರಿಗೆ. ಎವ್ರಿಥಿಂಗ್ ವ್ಯಾಲ್ಯೂಯೇಬಲ್ ಫಾರ್ ಎಕ್ಸಾಮ್ಸ್ ಲಿವ್ಸ್ ಹಿಯರ್. ಎಕ್ಸಾಮಿಗೆ ಮುಖ್ಯವಾಗಿ ಬೇಕಾಗಿರೋದೆಲ್ಲ ಹೋಗಿ ಕೂತ್ಕೊಳ್ಬೇಕಾಗಿರೋದು ಈ ಲಾಂಗ್ ಟರ್ಮ್ ಮೆಮೊರಿಗೆ. ಫ್ಯಾಕ್ಟ್ಸು, ಕಾನ್ಸೆಪ್ಟು, ಫ್ರೇಮ್ವರ್ಕು, ಮೆಂಟಲ್ ಮಾಡೆಲ್ಸು, ಪ್ರಾಬ್ಲಮ್ ಸಾಲ್ವಿಂಗ್ ಪ್ಯಾಟರ್ನ್ಸ್. ಸೊ ಲರ್ನಿಂಗ್ ಆಕರ್ಸ್ ವೆನ್ ಇನ್ಫಾರ್ಮೇಷನ್ ಮೂವ್ಸ್ ಫ್ರಾಮ್ ವರ್ಕಿಂಗ್ ಮೆಮೊರಿ ಇಂಟು ಲಾಂಗ್ ಟರ್ಮ್ ಮೆಮೊರಿ. ವರ್ಕಿಂಗ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಇನ್ಫಾರ್ಮೇಷನ್, ನಾಲೆಜ್ ಮೂವ್ ಆಗಬೇಕು. ಹಾಗಾದರೆ ಮಾತ್ರ ಎಕ್ಸಾಮ್ ಚೆನ್ನಾಗಾಗುತ್ತೆ. ಇಲ್ಲದೆ ಇದ್ದರೆ ನೀವು ಪ್ರತಿ ವರ್ಷ 10 ಸಾರಿ 20 ಸಾರಿ ಒಂದು ಬುಕ್ ಓದಿದ್ರು, ನೀವು ಎಷ್ಟೇ ಎಫರ್ಟ್ ಹಾಕಿದ್ರು, ಹಾರ್ಡ್ ವರ್ಕ್ ಮಾಡಿದ್ದೇನೆ ಅಂತ ಹೇಳಿದ್ರು, ರಿಸಲ್ಟ್ ಬರೋದಿಲ್ಲ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಪಾಯಿಂಟು, ರಿಟ್ರೀವಲ್ ಪಾತ್ವೇಸ್. ತುಂಬ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೂ ಹೋಗೋದಿಲ್ಲ ಅಂತ. ಅಂದರೆ ನಾವು ಈಗ ಕೆಲವೊಂದು ಸಾರಿ ತುಂಬ ಕಡೆ ಮೊದಲು ಹೇಳಿದ್ದೆ, ಆದರೆ ಅದನ್ನು ನೆಗ್ಲೆಕ್ಟ್ ಮಾಡಿದ್ರು. ಆಮೇಲೆ ಈಗ ಸಪ್ರೇಟಾಗಿ ಮೆಂಬರ್ಸ್ ಓನ್ಲಿ ಅಂತಲೇ ಮಾಡಿದ್ಮೇಲೆ ಆದರೂ ನೋಡ್ತಾರೋ ಗೊತ್ತಿಲ್ಲ. ದಿಸ್ ಈಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್. ಇನ್ಫಾರ್ಮೇಷನ್ ಸ್ಟೋರ್ಡ್ ಇಸ್ ಯೂಸ್ಲೆಸ್ ಇಫ್ ಇಟ್ ಕ್ಯಾನಾಟ್ ಬಿ ರಿಟ್ರೀವ್ಡ್. ಎಷ್ಟೇ ವಿಚಾರವನ್ನು ನೀವು ಮೊದಲು ಓದಿದ್ರು, ಅದನ್ನು ಬೇಕಾದಾಗ ರಿಟ್ರೀವ್ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂತಂದರೆ ಇನ್ಫಾರ್ಮೇಷನ್ ಇದ್ದು ಏನು ಯೂಸು? ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಇನ್ಫಾರ್ಮೇಷನ್ ಇನ್ಸೈಡ್ ಮೆಮೊರಿ. ತಲೆಯಲ್ಲಿ ಇದೆ ಅದು, ಆದರೆ ಎಕ್ಸಾಮ್ ಟೈಮ್ನಲ್ಲಿ ನೆನಪಿಗೆ ಬರೋದಿಲ್ಲ. ದೆ ಸಿಂಪ್ಲಿ ಕೆನಾಟ್ ಆಕ್ಸೆಸ್ ಇಟ್ ಡ್ಯೂರಿಂಗ್ ಎಕ್ಸಾಮ್ಸ್. ಎಕ್ಸಾಮ್ನಲ್ಲಿ ನೆನಪಿಗೆ ಬರೋದಿಲ್ಲ, ಯಾಕಂದರೆ ಆ ಪಾತ್ವೇಯನ್ನು ಬಿಲ್ಡ್ ಮಾಡಲೇ ಇಲ್ಲ ನೀವು. ಸೊ ಲರ್ನಿಂಗ್ ಈಸ್ ನಾಟ್ ಜಸ್ಟ್ ಸ್ಟೋರೇಜ್. ಲರ್ನಿಂಗ್ ಅನ್ನೋದು ಸ್ಟೋರೇಜ್ ಪ್ರೊಸೆಸ್ ಅಲ್ಲ, ಸ್ಟೋರೇಜ್ ಜೊತೆ ರಿಟ್ರೀವಲ್ ಸಹ ಬೇಕು.
ಇನ್ನೊಂದು ವಿಷಯ ಬಹಳ ಇಂಪಾರ್ಟೆಂಟ್, ಮೊದಲೇ ಹೇಳಿದ್ನಲ್ವಾ, ರೀಡಿಂಗ್ ಅಂತ. ಅದೇ ಬುಕ್ಕನ್ನು ಓದ್ತಾ ಇರೋದು, ಅದೇ ಸಬ್ಜೆಕ್ಟನ್ನು ಮತ್ತೆ ರಿವೈಸ್ ಮಾಡ್ತಾ ಇರೋದು, ಹೇಳ್ತಾ ಇರೋದು ರಿವಿಷನ್ನು, ಮಾಡ್ತಾ ಇರೋದೇನು ರೀಡಿಂಗು. ಒಂದ್ಸರಿ ಆದರೂ ನೀವು ನೋಡ್ಬೇಕಿತ್ತಲ್ವಾ ಗೂಗಲ್ ಆದರೂ, ಈಗಾದರೂ ಪರವಾಗಿಲ್ಲ, ಈಗಾದರೂ ಇಷ್ಟನ್ನು ಕೇಳ್ಕೊಳ್ತಾ ಮುಂದಾದರೂ ಎಫಿಷಿಯೆಂಟ್ ಆಗಿ ಓದ್ತಿದ್ರಿ ಅಂದ್ಕೊಳ್ತೇನೆ. ನೋಡೋಣ ಯಾಕೆ ರೀಡಿಂಗ್ ಯಾಕೆ ನಮಗೆ ಎಫೆಕ್ಟಿವ್ ಅಂತ ಅನ್ಸುತ್ತೆ ಅಂತ. ಮತ್ತೆ ಒಂದು ಸಬ್ಜೆಕ್ಟನ್ನು ಓದೋದ್ರಿಂದ ನಾವೇನೋ ಕಲಿತಾ ಇದ್ದೀವಿ, ನಾವೇನೋ ಸಾಧಿಸಿಬಿಟ್ವಿ ಅಂತ ಯಾಕೆ ಫೀಲ್ ಆಗುತ್ತೆ ನಮಗೆ? ಯಾಕಂದರೆ ಪ್ರೊಸೆಸಿಂಗ್ ಫ್ಲೂಯೆನ್ಸಿ. ಫಸ್ಟ್ ಟೈಮು ಒಂದು ಚಾಪ್ಟರ್ನ ಓದಬೇಕಾದ್ರೆ ಎಲ್ಲ ಹೊಸದಾಗಿರುತ್ತೆ. ಆವಾಗ ಕೆಲವೊಂದು ಅರ್ಥ ಆಗುತ್ತೆ, ಕೆಲವೊಂದು ಅರ್ಥ ಆಗಲ್ಲ. ಬ್ರೈನ್ ತುಂಬ ಕಾನ್ಸಂಟ್ರೇಟ್ ಮಾಡುತ್ತೆ, ಹೌದಲ್ವಾ? ಫಸ್ಟ್ ಟೈಮ್ ಓದಬೇಕಾದ್ರೆ ಅವಾಗ ಹೊಸದಾಗಿ ಅರ್ಥ ಆಗ್ತಾ ಇರೋ ಪ್ರತಿಯೊಂದು ಸಹ ನಮಗೆ ತುಂಬ ಕಲ್ತಿದ್ದೀನಿ ಅಂತ ಫೀಲ್ ಕೊಡ್ತಾ ಹೋಗುತ್ತೆ. ಸೆಕೆಂಡ್ ಟೈಮ್ ಓದಬೇಕಾದ್ರೆ ಎಷ್ಟೋ ವಿಷಯವನ್ನು ಮತ್ತೆ ಪ್ರೊಸೆಸ್ ಮಾಡಬೇಕಾದ ಅವಶ್ಯಕತೆ ಬ್ರೈನಿಗೆ ಇರೋದಿಲ್ಲ. ಈಗ ನೀವು ಲಕ್ಷ್ಮೀಕಾಂತಿನ ಮೊದಲನೇ ಚಾಪ್ಟರ್ ಓದಿದರೆ, ಅಂದರೆ ಮೊದಲು ಓದ್ದವರು ಯಾರಾದರೂ ಇಲ್ಲಿ ಪೊಲಿಟಿ ಓದಿದ್ರೆ ಅಥವಾ ಯಾವುದಾದ್ರೂ ವಿಷಯ, ನೀವು ಯಾವುದೇ ವಿಷಯ NCERT ಬೇಕಾದರೂ ತಗೊಳ್ಳಿ, 6th ಮೊದಲನೇ ಚಾಪ್ಟರ್ ಓದಿರ್ತೀರಿ. ಆವಾಗ ಫಸ್ಟ್ ಟೈಮ್ ಓದಬೇಕಾದ್ರೆ ತುಂಬ ಕಾನ್ಸಂಟ್ರೇಷನ್ ಬೇಕು. ಸೆಕೆಂಡ್ ಟೈಮ್ ಓದಬೇಕಾದ್ರೆ ಅಷ್ಟು ಕಾನ್ಸಂಟ್ರೇಷನ್ ನಾವು ಯೂಸ್ ಮಾಡೋದಿಲ್ಲ, ಯಾಕಂದರೆ ಪ್ರೊಸೆಸಿಂಗ್ ಫ್ಲೂಯೆನ್ಸಿ ಬಂದ್ಬಿಟ್ಟಿದೆ. ವೆನ್ ಸಮಥಿಂಗ್ ಬಿಕಮ್ಸ್ ಈಸಿಯರ್ ಟು ರೀಡ್, ದ ಬ್ರೈನ್ ಇಂಟರ್ಪ್ರೆಟ್ಸ್ ದಟ್ ಈಸ್ ಆಸ್ ಅಂಡರ್ಸ್ಟ್ಯಾಂಡಿಂಗ್. ಬ್ರೈನ್ ಹೇಗೆ ನಮ್ಮನ್ನು ಟ್ರಿಕ್ ಮಾಡಿ ಮೋಸಗೊಳಿಸುತ್ತೆ ಅಂತಂದರೆ, ರೀಡ್ ಮಾಡಲಿಕ್ಕೆ ಈಸಿ ಆಗ್ತಿದೆ ಅಷ್ಟೇ, ಯಾಕಂದರೆ ಫಸ್ಟ್ ಟೈಮ್ ಆಲ್ರೆಡಿ ಅದನ್ನು ನೋಡಿದ್ದೇವೆ. ರೀಡ್ ಮಾಡಿದ ತಕ್ಷಣ ಅದು ಅಂಡರ್ಸ್ಟ್ಯಾಂಡಿಂಗ್ ಅಂತ ನಮಗೆ ಫೀಲ್ ಬರ್ತಾ ಇದೆ, ಆದರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ನಾಲೆಜ್ಗೆ ಹೋಗಿ ಸೇರ್ಕೊಳ್ಳಿಲ್ಲ ಅದು. ಆ ಒಂದು ಸಿಚುವೇಶನ್ನಲ್ಲಿ ಏನಾಗುತ್ತೆ, ದಿಸ್ ಕ್ರಿಯೇಟ್ಸ್ ಡೇಂಜರಸ್ ಇಲ್ಯೂಷನ್. ವಾ, ಇಮ್ಯಾಜಿನ್ ವಾಕಿಂಗ್ ದ ಸೇಮ್ ರೋಡ್ ಡೈಲಿ, ಇವೆಂಚುವಲಿ ಇಟ್ ಫೀಲ್ಸ್ ಫ್ಯಾಮಿಲಿಯರ್. ಒಂದೇ ರೋಡ್ನಲ್ಲಿ ದಿವಸ ಹೋಗ್ತಾ ಇದ್ದೀರಿ, ದಿವಸ ಹೋಗ್ತಾ ಹೋಗ್ತಾ ಪ್ರತಿದಿನ ಬಲಕ್ಕೆ ಹೋಗ್ಬೇಕಾ ಎಡಕ್ಕೆ ಹೋಗ್ಬೇಕಾ ಅಂತ ಆಮೇಲೆ ನೋಡಬೇಕಾಗಿಲ್ಲ. ಪ್ಯಾಟರ್ನ್ ಗೊತ್ತಾಯಿತು ಬ್ರೈನಿಗೆ, ಇದರಲ್ಲಿ ನಾನು ಎಕ್ಸ್ಪರ್ಟು ಅನ್ನುವಂಥ ಫೀಲ್ ಬಂತು ಬ್ರೈನಿಗೆ. ಬಟ್ ಫ್ಯಾಮಿಲಿಯಾರಿಟಿ ಡಸಂಟ್ ಮೀನ್ ಯು ಕುಡ್ ಡ್ರಾ ದಿ ಎಂಟೈರ್ ರೂಟ್ ಫ್ರಾಮ್ ಮೆಮೊರಿ ಅಲ್ವಾ? ಫ್ಯಾಮಿಲಿಯಾರಿಟಿ ಇದ್ದ ಮಾತ್ರಕ್ಕೆ ಪ್ರತಿಯೊಂದು ವಿಷಯವನ್ನು ಮೆಮೊರಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತ ಅಲ್ಲ. ಟೆಕ್ಸ್ಟ್ ಬುಕ್ ಜೊತೆನೂ ಹಾಗೆ ಆಗ್ತಾ ಇದೆ ಈಗ. ಹಾಗಾಗಿ ಮುಖ್ಯವಾಗಿ ಇಲ್ಲಿ ನೀವು ಫೋಕಸ್ ಮಾಡಬೇಕಿರೋದು ಯಾವುದ್ರ ಮೇಲೆ ಅಂತಂದರೆ, ಟೆಸ್ಟಿಂಗ್ ಯುವರ್ ಸೆಲ್ಫ್. ಇಲ್ಲಿ ಕಂಫರ್ಟಬಲ್ ಫೀಲ್ ಆಗೋದಿಲ್ಲ, ಕೆಲವರಿಗೆ ಇಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವರು ಹೇಗಿದ್ದಾರೋ ಹಾಗೇ ಇರಬೇಕು, ಓದ್ತಾ ಇದ್ದಾರಾ, ಓದ್ತಾ ಇರೋ ಫೀಲಿಂಗ್ನಲ್ಲೇ ಇರಬೇಕು ಅವರಿಗೆ. ಕಾಂಪಿಟೇಟಿವ್ ಎಕ್ಸಾಮಿಗೆ ಅದು ಸರಿಯಾದ ಮೆಥಡ್ ಅಲ್ಲ ಅಂತ 100 ಸಾರಿ ಹೇಳಿದ್ರು ಮತ್ತೆ ಅದನ್ನೇ ಓದ್ತಾ ಇರ್ತಾರೆ. ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ತಾರೆ, ಅದು ಸರಿಯಾದ ಮೆಥಡ್ ಅಲ್ಲ. ನೋಡಿ, ಇನ್ನೊಂದು ಸಾರಿ ಹೇಳ್ತಾನೆ, ಮೆನಿ ಸ್ಟೂಡೆಂಟ್ಸ್ ಬಿಲೀವ್ ಟೆಸ್ಟ್ ಮೆಜರ್ ಲರ್ನಿಂಗ್, ರಿಸರ್ಚ್ ಸಜೆಸ್ಟ್ ಸಮಥಿಂಗ್ ಡೀಪರ್. ಟೆಸ್ಟು ನಿಮ್ಮ ಲರ್ನಿಂಗನ್ನು ಮೆಜರ್ ಮಾಡ್ತಾ ಇದೆ ಅಂತ ನೀವು ಅಂದ್ಕೊಳ್ತೀರಿ ಅಲ್ವಾ? ಯಾವುದೋ ಒಂದು ಟೆಸ್ಟನ್ನು ಬರಿತೀರಿ, ಟೆಸ್ಟ್ ಬರೆದಾಗ ಓಹೋ ನಾನೆಷ್ಟು ಕಲಿತೆ ಅನ್ನೋದು ಈಗಲ್ಲಿ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀರಿ. ಆ್ಯಕ್ಚುಲಿ ಟೆಸ್ಟ್ ಕ್ರಿಯೇಟ್ ಲರ್ನಿಂಗ್, ಇದು ಇಂಪಾರ್ಟೆಂಟ್ ನಾನು ಹೇಳ್ತಾ ಇರೋದು. ನಿಮ್ಮ ಲರ್ನಿಂಗ್ ಜಡ್ಜ್ ಮಾಡ್ತಾ ಇಲ್ಲ ಟೆಸ್ಟಲ್ಲಿ. ನಾನು ಪ್ರತಿದಿನ ಯಾಕೆ ಆವಾಗವಾಗ ಒಂದು ಟೆಸ್ಟು ಅಥವಾ ನೀವೇ ಎಕ್ಸ್ಪ್ಲೇನ್ ಮಾಡಿ ಅಂತ ಯಾಕೆ ಹೇಳೋದು ಅಂತಂದರೆ, ಅದು ಒಂಥರ ನಿಮ್ಮ ಬ್ರೈನಿಗೆ ಒಂದು ಎಕ್ಸಸೈಸು. ನಿಮ್ಮನ್ನು ಜಡ್ಜ್ ಮಾಡಲಿಕ್ಕೆ ನಾನು ಅದನ್ನು ಹೇಳ್ತಾ ಇಲ್ಲ, ಆದರೆ ಆ ಒಂದು ಪ್ರೊಸೆಸ್ನಲ್ಲಿ ನಿಮ್ಮ ಬ್ರೈನು ನಿಜವಾಗ್ಲೂ ಲರ್ನಿಂಗ್ ಕಡೆ ಫೋಕಸ್ ಮಾಡುತ್ತೆ. ಯಾವುದೇ ಟೆಸ್ಟು ಮೆಜರಿಂಗ್ಗಿಂತ ಲರ್ನಿಂಗನ್ನು ಕ್ರಿಯೇಟ್ ಮಾಡುತ್ತೆ. ವೆನ್ ದ ಬ್ರೈನ್ ಸ್ಟ್ರಗಲ್ ಟು ರಿಟ್ರೀವ್ ಇನ್ಫಾರ್ಮೇಷನ್, ನ್ಯೂರಲ್ ಪಾತ್ವೇಸ್ ಸ್ಟ್ರೆಂಥನ್. ನಿಮ್ಮ ಬ್ರೈನಲ್ಲಿ ನ್ಯೂರಾನ್ಸ್ಗಳಿರುತ್ತೆ ನರಮಂಡಲದಲ್ಲಿ. ಯಾವಾಗ ನೀವು ಒಂದು ಇನ್ಫಾರ್ಮೇಷನ್ನ ರಿಟ್ರೀವ್ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತೀರೋ, ಆವಾಗ ನಿಜವಾಗ್ಲೂ ಬ್ರೈನ್ ಸ್ಟ್ರಾಂಗ್ ಆಗೋದು. ಆವಾಗ ಮೆಮೊರಿ ಡ್ಯೂರೇಬಲ್ ಆಗಿರುತ್ತೆ, ತುಂಬ ದಿನ ಉಳಿಯುತ್ತೆ. ಸೊ ಆವಾಗ ಅದಕ್ಕೇನೆ ಸೈಕಾಲಜಿಸ್ಟ್ ಏನು ಹೇಳ್ತಾರೆ, ಟೆಸ್ಟಿಂಗ್ ಎಫೆಕ್ಟ್ ಅಥವಾ ರಿಟ್ರೀವಲ್ ಪ್ರಾಕ್ಟೀಸ್ ಅಂತ ಕರೀತಾರೆ. ಆದರೆ ಇದು ಸ್ಟ್ರಗಲ್ಲು ಅಲ್ವಾ? ಇದು ಟೆಸ್ಟ್ ಬರಲಿಕ್ಕೆ ಹೋದಾಗ ಎಲ್ರಿಗೂ ಒಳ್ಳೆ ಫೀಲ್ ಆಗೋದಿಲ್ಲ. ಅದನ್ನು ಲರ್ನಿಂಗ್ ಮೆಜರಿಂಗ್ ಆ್ಯಕ್ಟಿವಿಟಿ ಅಂತ ನೀವು ನೋಡೋದೇ ತಪ್ಪು, ಅಲ್ಲೇ ನೀವು ತಪ್ಪು ಮಾಡ್ತಾ ಇರೋದು. ನೀವೇನು ಅಂದ್ಕೊಳ್ತೀರಿ, ಟೆಸ್ಟ್ ಬರೆದಾಗ ಓಹೋ ಈಗ ನಾನು ಟೆಸ್ಟಲ್ಲಿ ಫೇಲ್ ಆದರೆ ಮುಗೀತು, ನಾನೇನು ಓದಲೇ ಇಲ್ವಲ್ಲ ಅಂತ ಅಂದ್ಕೊಳ್ತೀರಿ. ಆದರೆ ಆ್ಯಕ್ಚುಲಿ ಅಲ್ಲಿಂದಾನೇ ಸ್ಟಾರ್ಟ್ ಆಗೋದು ನಿಮ್ಮ ನಿಜವಾದ ಲರ್ನಿಂಗ್ ಪ್ರೊಸೆಸ್ಸು. ದ ಸ್ಟ್ರಗಲ್ ಇಟ್ ಸೆಲ್ಫ್ ಇಸ್ ಪಾರ್ಟ್ ಆಫ್ ದಿ ಲರ್ನಿಂಗ್ ಪ್ರೊಸೆಸ್. ಆ ಸ್ಟ್ರಗಲ್ ಇಲ್ಲದೆ
ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೂ ಪ್ರಿಪೇರ್ ಆಗಬೇಡಿ. ಓದೋದು ಮಾತ್ರ, ಇನ್ನು ಮುಂದೆ ಆದರೂ ಓದೋದು ಮಾತ್ರ ಮಾಡ್ತೀರಿ, ಬುಕ್ಕನ್ನು 10 ಸಾರಿ ಓದ್ತೀರಿ ಅಂತಂದರೆ PhD ಮಾಡಿ. ರಿಸರ್ಚ್ ಬೇರೆ ಬೇರೆದಿರುತ್ತೆ, ಅಲ್ಲಿ ಹೋಗಿ ಸೇಮ್ ಕ್ವಶನ್ ರಿಪೀಟ್ ಆಗ್ತಾ ಇರುತ್ತೆ ಅಲ್ಲೆಲ್ಲ ಕೆಲವೊಂದು ಡಿಗ್ರಿಗಳಲ್ಲಿ, ಅದನ್ನು ಮಾಡಿ. ಇದು ಕಾಂಪಿಟೇಟಿವ್ ಎಕ್ಸಾಮು, ಪ್ರತಿಯೊಬ್ಬರು ಕಾಂಪೀಟ್ ಮಾಡ್ತಾ ಇರ್ತಾರೆ. ಇಂಥ ಮೆಥಡ್ಗಳನ್ನು ಯೂಸ್ ಮಾಡೋರು ಮುಂದಿರ್ತಾರೆ. ನೀವು ಎಫರ್ಟ್ ಹಾಕಿದ್ದೀರಂತ ಅಂದ್ಕೊಳ್ತಾ ತಪ್ಪು ರಾಂಗ್ ಮೆಥಡನ್ನು ಫಾಲೋ ಮಾಡ್ತಾ ಇರ್ತೀರಿ. ಆಗ ಆಗಬಾರ್ದು. ಸ್ಟೂಡೆಂಟ್ಸ್ ಅವಾಯ್ಡ್ ಡಿಫಿಕಲ್ಟ್ ರೀಕಾಲ್ ಬಿಕಾಸ್ ಇಟ್ ಫೀಲ್ಸ್ ಅನ್ಕಂಫರ್ಟೇಬಲ್. ಅಲ್ವಾ, ರೀಕಾಲ್ ಮಾಡೋದು ತುಂಬ ಅನ್ಕಂಫರ್ಟೇಬಲ್. ಪ್ರತಿ ಸಾರಿ ರೀಕಾಲ್ ಮಾಡಿದಾಗ ಮರ್ತು ಬಿಟ್ನೇನೋ ಅಂತ ನಮಗೆ ಫೀಲ್ ಆಗುತ್ತೆ ನೋಡಿ. ಆವಾಗ ನಮಗೆ ಅದು ಇಷ್ಟ ಇಲ್ಲ. ನಾನು ನನ್ನನ್ನು ಶ್ರೇಷ್ಠ ಅಂತ ಅಂದ್ಕೊಂಡಿದ್ದೇನೆ, ಓದಿದ್ದೆಲ್ಲ ನನಗೆ ನೆನಪಿರುತ್ತೆ, ಕೇಳಿದ್ದೆಲ್ಲ ಅರ್ಥ ಆಗುತ್ತೆ, ಹಾಗಾಗಿ ನಾನು ರೀಕಾಲ್ ಮಾಡಲಿಕ್ಕೆ ಹೋಗಲ್ಲ. ರೀಕಾಲ್ ಮಾಡ್ಲಿಕ್ಕೆ ಹೋದರೆ ಮರ್ತು ಹೋಗಿರೋದು ಗೊತ್ತಾಗ್ಬಿಡುತ್ತೆ. ಆ ಡಿಸ್ಕಂಫರ್ಟ್, ಆ ಅನ್ಕಂಫರ್ಟೇಬಲ್ ಫೀಲ್ ಇದೆಯಲ್ವಾ, ಅದೇ ನಮ್ಮನ್ನು ಹಿಂದೆ ತಳ್ಳುತ್ತಾ ಇದೆ. ಯಟ್ ಡಿಸ್ಕಂಫರ್ಟ್ ಈಸ್ ಆಫ್ ಅನ್ ಎವಿಡೆನ್ಸ್ ದ್ಯಾಟ್ ಲರ್ನಿಂಗ್ ಈಸ್ ಆಕರಿಂಗ್. ಆ ಡಿಸ್ಕಂಫರ್ಟನ್ನು ಮೊದಲು ಫೇಸ್ ಮಾಡಿ, ಆವಾಗಲೇ ನಿಜವಾಗ್ಲೂ ಲರ್ನಿಂಗ್ ಆಗೋದು. ನೋಡಿ, ರೀಡಿಂಗು, ಹೈಲೈಟಿಂಗು, ವಿಡಿಯೋಗಳನ್ನು ಒಂದಾದ್ಮೇಲೆ ಒಂದು ನೋಡ್ತಾ ಇರೋದು, ಇದೆಲ್ಲ ಪ್ರೊಡಕ್ಟಿವ್ ಅಂತ ಅನಿಸ್ತಾ ಇರುತ್ತೆ, ಆದರೆ ಲರ್ನಿಂಗ್ ಜಾಸ್ತಿ ಇದರಲ್ಲಿ ಕ್ರಿಯೇಟ್ ಆಗೋದಿಲ್ಲ. ಯಾವ ಆಕ್ಟಿವಿಟಿ ಡಿಫಿಕಲ್ಟ್ ಅಂತ ಅನಿಸ್ತಾ ಇರುತ್ತೋ, ಉದಾಹರಣೆಗೆ ಸೆಲ್ಫ್ ಟೆಸ್ಟಿಂಗ್, ರಿಟ್ರೀವಲ್, ಎಕ್ಸ್ಪ್ಲೇನಿಂಗ್ ಕಾನ್ಸೆಪ್ಟ್ ಫ್ರಮ್ ಮೆಮೊರಿ. ನಾನು ನಿಮಗೆ ಕೆಲವರಿಗೆ ಫೆಲೋಶಿಪ್ಪಲ್ಲಿ ಇರೋರಿಗೆ ಇಂದು ಅನಾಲಿಸಿಸ್ ಕೇಳಿ ಆಮೇಲೆ ನಿಮ್ಮದೇ ಆದ ವಾಕ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತೇನೆ. ಯಾಕಂದರೆ ಅದರ ಹಿಂದ್ಗಡೆ ಸೈಂಟಿಫಿಕ್ ಆದ ರೀಸನ್ ಇದೆ. ಯಾವಾಗ ನೀವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ನಿಜವಾಗ್ಲೂ ಮೈಂಡಲ್ಲಿ ಒಂದು ಲರ್ನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಮುಂದೆ ಆದರೂ ತಪ್ಪಾದರೂ ಪರವಾಗಿಲ್ಲ, ನೋಟ್ಸ್ ನೋಡ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಡಿ. ಪಾಯಿಂಟ್ಸ್ ಇರಲಿ ಮುಂದೆ, ಬೇಕಾದರೆ ಫಸ್ಟ್ ಪಾಯಿಂಟ್ಸ್ ನೋಡ್ಕೊಳ್ಳಿ, ಆಮೇಲೆ ನೋಡ್ದೇನೆ ನಿಮ್ಮದೇ ಆದ ವಾಕ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಆವಾಗ ನಿಜವಾಗ್ಲೂ ಗ್ರೋ ಆಗುತ್ತೆ ಮೆಮೊರಿ. ಇಲ್ಲದೇ ಇದ್ದರೆ ಸೇಮ್ ಫೇಸಲ್ಲೇ ಮುಂದುವರಿತಾ ಇರ್ತೀರಿ. ಸೆಲ್ಫ್ ಟೆಸ್ಟಿಂಗ್ ಇರಬಹುದು, ರಿಟ್ರೀವಲ್ಲು, ಎಕ್ಸ್ಪ್ಲೇನಿಂಗ್ ಕಾನ್ಸೆಪ್ಟ್ ಫ್ರಮ್ ಮೆಮೊರಿ, ಇದು ಲರ್ನಿಂಗ್ ಪ್ರೊಸೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ದ ಬ್ರೈನ್ ಫ್ರೀಕ್ವೆಂಟ್ಲಿ ರಿವಾರ್ಡ್ಸ್ ದ ರಾಂಗ್ ಫೀಲಿಂಗ್. ನೀವು ಯಾವುದು ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀರೋ ಆ್ಯಕ್ಚುಲಿ ಬಹಳ ದೀರ್ಘಕಾಲದಲ್ಲಿ ಒಳ್ಳೆಯದಲ್ಲ. ಯಾವುದು ನಿಮಗೆ ಡಿಸ್ಕಂಫರ್ಟ್ ಅಂತ ಅನಿಸ್ತಾ ಇದೆಯೋ ಅದು ನಿಜವಾಗ್ಲೂ ಒಳ್ಳೆಯದು. ಕೆಲವೊಂದು ಹಿಡನ್ ಇನ್ಸೈಟ್ಗಳನ್ನು ನೋಡಿ. ಕೆಲವರು ನಿಮ್ಗೆ ಹೇಳೋದೇ ಇಲ್ಲ, ಓದಿ ಅಂತ ಹೇಳ್ತಾರೆ, ಆದರೆ ಹೇಗೆ ಅಥವಾ ಏನು ನಿಜವಾಗ್ಲೂ ಹಿಂದ್ಗಡೆ ಪ್ರೊಸೆಸ್ ಅಂತ ಹೇಳೋದೇ ಇಲ್ಲ. ಲರ್ನಿಂಗ್ ಇಸ್ ರೀಕನ್ಸ್ಟ್ರಕ್ಷನ್, ನಾಟ್ ಸ್ಟೋರೇಜ್. ತುಂಬ ಜನರಿಗೆ ಮೆಮೊರಿ ಅಂತಂದರೆ ಒಂದು ಮೆಮೊರಿ ಕಾರ್ಡ್ ಥರ, ಹಾರ್ಡ್ ಡ್ರೈವ್ ಥರ ಅಂದ್ಕೊಂಡಿರ್ತಾರೆ. ಅಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ, ನಮಗೆ ಬೇಕಾದಾಗ ನೆನಪಿಗೆ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಡನ್, ಅಲ್ಲಿಗೆ ಮುಗೀತು ಅಂತ. ಆದರೆ ಬ್ರೈನ್ ಹಾಗೆ ವರ್ಕ್ ಆಗಲ್ಲ. ಪ್ರತಿ ಸಾರಿ ನೀವು ರೀಕಾಲ್ ಮಾಡ್ಕೊಂಡಾಗ ಬ್ರೈನ್ ರೀಕನ್ಸ್ಟ್ರಕ್ಟ್ ಆಗುತ್ತೆ, ನಿಮ್ಮ ನಾಲೆಜ್ ರೀಬಿಲ್ಡ್ ಆಗುತ್ತೆ. ಸೊ ದಿಸ್ ಇಸ್ ವೈ ಆಕ್ಟಿವ್ ರೀಕಾಲ್ ಸ್ಟ್ರೆಂಥನ್ಸ್ ಮೆಮೊರಿ. ಆಕ್ಟಿವ್ ರೀಕಾಲ್ ಅನ್ನೋ ಮೆಥಡ್ ಎಲ್ಲ ಯಾಕೆ ಇಂಪಾರ್ಟೆಂಟು ತುಂಬ ಕಡೆ ಹೇಳ್ತಾ ಇರ್ತಾರಲ್ವಾ, ಅದೇ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಈ ಕಾರಣಕ್ಕೋಸ್ಕರ. ಈಚ್ ರಿಟ್ರೀವಲ್ ಇಸ್ ಲೈಕ್ ರೀಬಿಲ್ಡಿಂಗ್ ಅ ರೋಡ್. ಪ್ರತಿ ಸಾರಿ ನೀವು ಒಂದು ರೀಕಾಲ್ ಮಾಡ್ತಿದ್ದೀರಾ ಅಂತಂದರೆ ಹೊಸ ಒಂದು ಬಲಿಷ್ಠವಾದ ಮಾರ್ಗವನ್ನು ಮೆಮೊರಿ ರಿಟ್ರೀವ್ ಮಾಡ್ಕೊಳ್ಳಿಕ್ಕೆ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ. ದ ರೋಡ್ ಬಿಕಮ್ ಸ್ಟ್ರಾಂಗರ್ ಆಫ್ಟರ್ ರಿಪೀಟೆಡ್ ಯೂಸ್. ಪ್ರತಿ ಬಾರಿ ಮೆಮೊರಿಯನ್ನು ರೀಕಾಲನ್ನು ಯೂಸ್ ಮಾಡ್ತಾ ಇದ್ದ ಹಾಗೆ ನಿಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇ ಇನ್ಸೈಟು ಬಹಳ ಇಂಪಾರ್ಟೆಂಟು. ಫಾರ್ಗೆಟಿಂಗ್ ಇಸ್ ನಾಟ್ ದಿ ಎನಿಮಿ. ಎನಿಮಿ ಅಂತಂದರೆ ತುಂಬ ಜನರಿಗೆ ನನಗೆ ಮರ್ತು ಹೋಗ್ತಾ ಇದೆ ತುಂಬ ಅಂತ ಅನಿಸ್ತಾ ಇರುತ್ತೆ. ಇಟ್ ಈಸ್ ನಾಟ್ ದಿ ಎನಿಮಿ. ಮರ್ತು ಹೋಗೋದು ಒಳ್ಳೆಯದೇ, ಆದರೆ ನೀವು ಯಾವ ರೀತಿ ಅದನ್ನು ಪ್ರೊಸೆಸ್ ಮಾಡ್ತಾ ಇದ್ದೀರಿ ಅಲ್ವಾ. ಮರ್ತು ಹೋಗ್ತಾ ಇದೆ ಅಂತ ತುಂಬ ಜನರಿಗೆ ಭಯ ಆಗುತ್ತೆ. ಆ್ಯಕ್ಚುಲಿ ನೋಡಿ, ಫಾರ್ಗೆಟಿಂಗ್ ಈಸ್ ಪಾರ್ಟ್ ಆಫ್ ಲರ್ನಿಂಗ್. ಓದ್ತಾ ಇದ್ದೀರಾ ಅಂದಮೇಲೆ ಅದು ಮರ್ತು ಹೋಗುತ್ತೆ. ಬಿಕಾಸ್ ರಿಟ್ರೀವಿಂಗ್ ಪಾರ್ಷಿಯಲಿ ಫಾರ್ಗೋಟನ್ ಇನ್ಫಾರ್ಮೇಷನ್ ಸ್ಟ್ರೆಂಥನ್ಸ್ ಮೆಮೊರಿ ಮೋರ್ ದೆನ್ ರಿಟ್ರೀವಿಂಗ್ ರೀಸೆಂಟ್ಲಿ ಲರ್ನ್ಡ್ ಇನ್ಫಾರ್ಮೇಷನ್. ಅಂದರೆ ಏನು? ಪಾರ್ಷಿಯಲಿ ಫಾರ್ಗೋಟನ್ ಅಂತಂದರೆ ಸ್ವಲ್ಪ ದಿನದಿಂದ ಕೇಳಿರ್ತೀರಿ, ಏನೋ ಶಬ್ದ ಈಗ ಹೇಳ್ತಾರೆ, ನಾಳೆಗೆ ತುದಿಲಿದೆ ಈಗ ಬರ್ತಾ ಇಲ್ಲ, ಸ್ವಲ್ಪ ಒಂದು ವರ್ಡ್ ಹೇಳಿದರೆ ಬರುತ್ತೆ. ಸೊ ಪಾರ್ಷಿಯಲಿ ಫಾರ್ಗೋಟನ್ ಅಲ್ವಾ. ಪಾರ್ಷಿಯಲಿ ಫಾರ್ಗಾಟನ್ ಇನ್ಫಾರ್ಮೇಷನ್ ಇದೆಯಲ್ವಾ, ಅಂತಹದನ್ನು ರಿಟ್ರೀವ್ ಮಾಡ್ಕೊಳ್ಳಿಕ್ಕೆ ನಾವು ಎಫರ್ಟ್ ಹಾಕಿದರೆ ಮೆಮೊರಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಆದರೆ ಅದೇ ನಿನ್ನೆ ಕೇಳಿದ ವಿಷಯ ಎಲ್ರಿಗೂ ನೆನಪಿರುತ್ತೆ ಅಲ್ವಾ. ನಿನ್ನೆ ಕೇಳಿದ್ದು ನಿನ್ನೆ ಈಗ ನಾ ಹೇಳ್ತೇನೆ. ಆಕ್ಟಿವ್ ರೀಕಾಲ್ ಏನು, ಇದ್ರ ಸ್ಪೆಲ್ಲಿಂಗು ಈ ಕಡೆ ಮುಂದ್ಗಡೆ ತೋರಿಸ್ತೇನೆ, ರೀಕಾಲ್ ಅಂತ.
ಇದ್ರ ಸ್ಪೆಲ್ಲಿಂಗ್ ಈಗ ಕೇಳಿದರೆ ನಿಮಗೆ ಗೊತ್ತಿರುತ್ತೆ, ಯಾಕಂದರೆ ಮೊದಲಿಂದ ಯೂಸ್ ಮಾಡಿದ್ದೀರಿ. ಒಂದು ಆಕ್ಟಿವ್ ಅಂತ ಬರೆದು ಮುಂದ್ಗಡೆ ಡ್ಯಾಶ್ ಅಂತ ಕೊಟ್ಟರೆ ರೀಕಾಲ್ ಅಂತ ನೀವೀಗ ಹೇಳ್ತೀರಿ. ಈಗ ತಾನೇ ಕೇಳಿದ್ದು, ಈಗ ತಾನೇ ಕೇಳಿ ನೆಕ್ಸ್ಟ್ ಹೇಳೋದಕ್ಕೆ ಬಹಳ ಎಫರ್ಟ್ ಬೇಕಾಗೋದಿಲ್ಲ. ಅಲ್ಲಿ ಮೆಮೊರಿ ಜಾಸ್ತಿ ವರ್ಕ್ ಮಾಡೋದಿಲ್ಲ. ಆ್ಯಕ್ಚುಲಿ ಮೆಮೊರಿ ಯಾವಾಗ ವರ್ಕ್ ಆಗುತ್ತೆ ಅಂತಂದರೆ, ಯಾವ ವಿಷಯ ಪಾರ್ಷಿಯಲ್ ಆಗಿ ನಾವು ಮರ್ತು ಹೋಗಿರುತ್ತೋ ಮತ್ತೆ ಅದನ್ನು ರಿಟ್ರೀವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ನೋಡಿ, ಆವಾಗ ಮೆಮೊರಿ ಸ್ಟ್ರಾಂಗ್ ಆಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾರೆ ಸ್ಪೇಸ್ಡ್ ರಿಪಿಟೇಷನ್ ಅಂತ. ಬಹಳ ಇಂಪಾರ್ಟೆಂಟ್ ಮೆಥಡ್ ಇದು, ಸ್ಪೇಸ್ಡ್ ರಿಪಿಟೇಷನ್. ದ ಆಪ್ಟಿಮಲ್ ಮೂವ್ಮೆಂಟ್ ಇಸ್ ಆಫನ್ ನಾಟ್ ಟೂ ಈಸಿ, ನಾಟ್ ಟೂ ಡಿಫಿಕಲ್ಟ್, ಜಸ್ಟ್ ಡಿಫಿಕಲ್ಟ್ ಇನಫ್. ಅಂದರೆ ಒಂದು ವಿಷಯ ಇವತ್ತು ಓದಿದ್ದೀರಿ, ನಾಳೆ ನೆನಪಿರುತ್ತೆ, ನಾಡ್ದು ಆಗೋ ತನಕ ಅಸ್ಪಷ್ಟ ಆಗ್ತಾ ಹೋಗುತ್ತೆ, ಕ್ಲಾರಿಟಿ ಕಡಿಮೆ ಆಗುತ್ತೆ. ಎಲ್ಲ ಮರೆತು ಹೋಗಿರೋದಿಲ್ಲ, ಎಲ್ಲ ನೆನಪು ಇರೋದಿಲ್ಲ. ಅದು ನಿಜವಾದ ಫೇಸ್. ಅಂದರೆ ಡಿಫಿಕಲ್ಟ್ ಇದೆ, ಆ ಚಾಲೆಂಜ್ ನಮಗಿಷ್ಟ, ಏನೋ ಗೊತ್ತಿದೆ ಅದನ್ನು ಟ್ಯಾಕಲ್ ಮಾಡೋಣ. ಆ ಚಾಲೆಂಜ್ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಸ್ಪೇಸ್ಡ್ ರಿಪಿಟೇಷನ್ ಅನ್ನೋದು ಬರೋದು ಆವಾಗ. ಆ ಲರ್ನಿಂಗ್ ಅನ್ನೋದು ಆ ಝೋನಲ್ಲಿ ಆಗ್ತಾ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಡಿಫಿಕಲ್ಟಿ ಇರಲೇಬೇಕು. ತುಂಬ ಈಸಿ ಆದರೂ ಬ್ರೈನ್ ವರ್ಕ್ ಆಗೋದಿಲ್ಲ, ತುಂಬ ಡಿಫಿಕಲ್ಟ್ ಆದರೂ ಬ್ರೈನು ಎಸ್ಕೇಪ್ ಆಗಿಬಿಡುತ್ತೆ. ಒಂದು ಝೋನ್ ಇರುತ್ತೆ, ಆ ಝೋನಲ್ಲಿ ನೀವು ಓದ್ತಾ ಇದ್ರೆ ಮಾತ್ರ ಮೆಮೊರಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಮತ್ತು ಮ್ಯಾಥ್ಯೂ ಎಫೆಕ್ಟ್ ಅಂತ ಒಂದು ಟರ್ಮ್ ಬರುತ್ತೆ, ರಿಚ್ ಗೆಟ್ ರಿಚರ್ ಅಂತ. ನಾಲೆಜ್ ಸಹ ಅದೇ ಥರ ವರ್ಕ್ ಆಗುತ್ತೆ. ಮೋರ್ ಯು ನೋ ಫಾಸ್ಟರ್ ಯು ಲರ್ನ್. ಜಾಸ್ತಿ ನಿಮಗೆ ಗೊತ್ತಾಗ್ತಾ ಇದ್ದ ಹಾಗೆ ಬಹಳ ಬೇಗ ನೀವು ಹೊಸ ವಿಷಯವನ್ನು ಕಲಿಬಹುದು. ಬೇರೆ ವಿಷಯಗಳು ಬಹಳ ಈಸಿಯಾಗಿ ಅರ್ಥ ಆಗುತ್ತೆ, ಮತ್ತು ಹೆಚ್ಚು ಚೆನ್ನಾಗಿ ನಿಮಗೆ ನೆನಪಿರುತ್ತೆ. ಹಾಗಾಗಿ ಎಕ್ಸ್ಪರ್ಟ್ಸ್ ಆರ್ ನಾಟ್ ಮಿಯರ್ಲಿ ಸ್ಮಾರ್ಟರ್, ದೆ ಪೊಸೆಸ್ ಲಾರ್ಜರ್ ನಾಲೆಜ್ ನೆಟ್ವರ್ಕ್. ನಿಮಗಿಂತ ಸ್ಮಾರ್ಟ್ ಇದ್ದಾರೆ ಅಂತಲ್ಲ, ಆದರೆ ಅವರ ನಾಲೆಜ್ ಸಿಸ್ಟಮನ್ನು ಅವರು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ನ್ಯೂ ಇನ್ಫಾರ್ಮೇಷನ್ ಹ್ಯಾಸ್ ಮೋರ್ ಪ್ಲೇಸಸ್ ಟು ಅಟ್ಯಾಚ್. ಹೊಸ ಇನ್ಫಾರ್ಮೇಷನ್ ಬಂದಾಗ ಅದನ್ನು ಅಟ್ಯಾಚ್ ಮಾಡಲಿಕ್ಕೆ ಚೆನ್ನಾಗಿ ಸ್ಪೇಸ್ ಇಟ್ಕೊಂಡಿದ್ದಾರೆ. ಅದು ಬಹಳ ಇಂಪಾರ್ಟೆಂಟ್. ಅಟೆನ್ಷನ್ ಈಸ್ ದಿ ಗೇಟ್ ಕೀಪರ್. ಬಹಳ ಬಹಳ ಇಂಪಾರ್ಟೆಂಟು. ಅಟೆನ್ಷನ್ ಇಲ್ಲದೆ ಮೆಮೊರಿ ವರ್ಕ್ ಆಗೋದಿಲ್ಲ. ಫಸ್ಟ್ ಟೈಮು ನಿಮಗೊಂದು ವಿಷಯ ಓದಬೇಕಾದ್ರೆ ಅಟೆನ್ಷನ್ ಇದ್ದರೆ ಮಾತ್ರ ಅದು ಅರ್ಥ ಆಗೋದು. ತುಂಬ ಜನ ಹೇಗಿರ್ತಾರೆ ಅಂತಂದರೆ, ಓದ್ತಾ ಇರಬೇಕಾದ್ರೆ ಸಡನ್ನಾಗಿ ವಾಟ್ಸಪ್ ಏನೋ ಬಂತು, ನೋಟಿಫಿಕೇಷನ್ನು ಟೆಲಿಗ್ರಾಮಲ್ಲಿ ಬಂತು, ಸಡನ್ನಾಗಿ ಅದು ನೋಡೋದು, ಅಲ್ಲಿ ರಿಪ್ಲೈ ಮಾಡೋದು. ನೀವೇನು ಅಂದ್ಕೊಂಡಿದ್ದೀರಿ, ಆ ವ್ಯಕ್ತಿ ಬಹಳ ಇಂಪಾರ್ಟೆಂಟು, ನಾನು ಈಗಲೇ ರಿಪ್ಲೈ ಮಾಡಬೇಕು, ಇಲ್ಲಿದ್ರೆ ಅವರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ. ಹಾಗೆ ಯಾವುದೂ ಆಗೋದಿಲ್ಲ. ಆಗ್ತಾ ಇದೆಯಾ? ಪ್ರತಿದಿನ, ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದೋರು ಫಿಕ್ಸ್ಡ್ ಟೈಮ್ ಇಟ್ಕೊಳ್ಳೇಬೇಕು. ಅದನ್ನು ಬಿಟ್ಟು ಬೇರೆ ಟೈಮ್ನಲ್ಲಿ ಸೌಂಡ್ ಬಂದಾಗೆಲ್ಲ ಮೊಬೈಲ್ ನೋಡ್ತಾ ಇದ್ದರೆ 5 ರಿಂದ 10 ವರ್ಷ, ಆಮೇಲೆ ಬೇರೆ ಬೇರೆ ಜಾಬು ಅಷ್ಟೇ. ಸೊ ದಿನಕ್ಕೆ ಫಿಕ್ಸ್ಡ್ ಟೈಮ್ ಇಟ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಅಥವಾ ನೀವು ವಾಟ್ಸಪ್ಪು ಟೆಲಿಗ್ರಾಮ್ ಇದ್ದರೆ ಫಿಕ್ಸ್ಡ್ ಟೈಮ್ ಇಟ್ಕೊಳ್ಳಿ. ಇಲ್ಲಾದರೆ ಅಟೆನ್ಷನ್ ಡೆಫಿಷಿಯನ್ಸಿ ತುಂಬ ಇದೆ ಈಗ. ಕಾನ್ಸಂಟ್ರೇಷನ್ ಅನ್ನೋದು ತುಂಬ ರೇರು. ಹಾಗಾಗಿ ಅಟೆನ್ಷನ್ ಇಲ್ಲದೆ ಮೆಮೊರಿಗೆ ಯಾವುದು ಎಂಟರ್ ಆಗೋದಿಲ್ಲ. ಸಮಸ್ಯೆ ಏನು ಅಂತಂದರೆ, ಒಂದು ವಿಷಯ ಓದ್ತಾ ಇರ್ತೀರಿ, ಸಡನ್ನಾಗಿ ಯಾವುದೋ ಒಂದು ಸೌಂಡ್ ಬರುತ್ತೆ, ತಕ್ಷಣ ಅದನ್ನು ನೋಡಿದರೆ ಏನಾಗೋದಿಲ್ವಲ್ಲ, ಅದು ನೋಡ್ತೀರಿ, ಅಲ್ಲಿ ತನಕ ಇಡೀ ಮೆಮೊರಿ ಒಂದು ಸಾರಿ ರೀಸ್ಟ್ರಕ್ಚರ್ ಆಗಿಬಿಟ್ಟಿರುತ್ತೆ. ನಿಮ್ಮ ಮೆಮೊರಿ ಮತ್ತೆ ಹೊಸದಾಗಿ ಈ ಒಂದು ಸಬ್ಜೆಕ್ಟಿಗೆ ಬರಲಿಕ್ಕೆ ಟೈಮ್ ತೊಗೊಳುತ್ತೆ. ಆಮೇಲೆ ಬಹಳ ಬೇಗ ಆ ವಿಷಯ ಮರ್ತು ಹೋಗುತ್ತೆ. ಡೀಪ್ ವರ್ಕ್ ಅನ್ನೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿನೇ ಮೊಬೈಲನ್ನು ಬಿಟ್ಟು ಯಾವುದೇ ಒಂದು ವೇಳೆ ಮೊಬೈಲಲ್ಲೇ ವಿಡಿಯೋ ನೋಡ್ತಿದ್ದೀರಿ ಅಂತ ಇಟ್ಕೊಳ್ಳೋಣ, ನೋಟಿಫಿಕೇಷನ್ ಆಫ್ ಮಾಡಿ. ಪ್ರತಿ ಆ್ಯಪಿಗೂ ನೋಟಿಫಿಕೇಷನ್ ಆಫ್ ಮಾಡಲಿಕ್ಕೆ ಆಯ್ಕೆ ಇದೆ. ನೋಟಿಫಿಕೇಷನ್ ಆಫ್ ಮಾಡಿ. ಅಥವಾ ಇಂಥ ನಿಮ್ಮ ಮನೆಯಲ್ಲಿ ಯಾರಾದರೂ ಡಿಸ್ಟರ್ಬ್ ಮಾಡ್ತಾರೆ ಅಂತಂದರೆ, ಅಥವಾ ಯಾವುದೇ ವಿಷಯ ಇದ್ದರೂ ಅದಕ್ಕೆ ಒಂದು ಲಿಮಿಟೇಷನ್ ಹಾಕ್ಕೊಳ್ಳೇಬೇಕು ನೀವು. ದಾರಿ ಇದೆ, ಪ್ರತಿಯೊಂದಕ್ಕೊಂದು ದಾರಿ ಇರುತ್ತೆ, ಅದನ್ನು ಕಂಡು ಹಿಡ್ಕೋಬೇಕು. ಸೊ ಈಗ ಸದ್ಯಕ್ಕೆ ದೊಡ್ಡ ಸಮಸ್ಯೆ ನೀವು ಎದುರಿಸ್ತಾ ಇರೋದು ಇಂಟೆಲಿಜೆನ್ಸಿಂದಲ್ಲ. ಇಂಟೆಲಿಜೆಂಟ್ ಇದೀರಿ, ಮೋಟಿವೇಶನು ಇರುತ್ತೆ ನಿಮಗೆ, ಆದರೆ ಅಟೆನ್ಷನ್ ಫ್ರ್ಯಾಗ್ಮೆಂಟೇಷನ್. ಎಲ್ಲ ಸೋಷಿಯಲ್ ಮೀಡಿಯಾ ನಿಮ್ಮ ಅಟೆನ್ಷನ್ ಕ್ಯಾಪ್ಚರ್ ಮಾಡಲಿಕ್ಕೆ ಕಾಯ್ತಾ ಇದೆ. ಮತ್ತು ಪ್ರತಿ ಇಂಟರಪ್ಷನ್ನಲ್ಲೂ ನಿಮಗೆ ಕಾಗ್ನೇಟಿವ್ ಕಾಸ್ಟ್ ಜಾಸ್ತಿ. ಕಾಗ್ನೇಟಿವ್ ಕಾಸ್ಟ್ ಅಂತಂದರೆ ಮತ್ತೆ ಈ ಸಬ್ಜೆಕ್ಟಿಗೆ ಬಂದು ಎಲ್ಲ ವಾಪಸ್ ರೀಸ್ಟ್ರಕ್ಚರ್ ಮಾಡಲಿಕ್ಕೆ ಮೆದುಳಿಗೆ ಬಹಳ ಎನರ್ಜಿ ಬೇಕು. ಹಾಗೆ ಮಾಡ್ತಾ ಮಾಡ್ತಾ ಬಹಳ ಬೇಗ ಆ ವಿಷಯ ತಲೆಯಲ್ಲಿ ಉಳಿಯೋದಿಲ್ಲ. ಒಂದು ಉಳಿದ್ರೂ ಬಹಳ ದಿನ ಇರೋದಿಲ್ಲ. ಕಾಗ್ನೇಟಿವ್ ಕಾಸ್ಟ್ ಕಡಿಮೆ ಮಾಡಬೇಕು ಅಂತಂದರೆ ಡೀಪ್ ವರ್ಕ್ ಬೇಕು, ಫೋಕಸ್ ಬೇಕು, ಅಟೆನ್ಷನನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಅಟೆನ್ಷನ್ ಬ್ರೇಕ್ ಆದ ತಕ್ಷಣ ಮೆಮೊರಿ ರೀಸೆಟ್ ಆಗುತ್ತೆ.
ಆ ಒಂದು ಕಾಂಟೆಕ್ಸ್ಟ್, ನಿನ್ನೆ AI ಎಸೆನ್ಷಿಯಲಲ್ಲಿ ಕಾಂಟೆಕ್ಸ್ಟ್ ವಿಂಡೋ ಅಂತ ಬಂದಿತ್ತಲ್ವಾ, ಅದೇ ಥರನೇ ಮೆಮೊರಿಯಲ್ಲಿ ಒಂಥರ ಕಾಂಟೆಕ್ಸ್ಟ್ ಇರುತ್ತೆ. ಆ ಕಾಂಟೆಕ್ಸ್ಟು ತುಂಬ ಒಂಥರ ಡಿಸಪಿಯರ್ ಆಗಿಬಿಡೋದು ಅಥವಾ ಅದಕ್ಕೆ ಡಿಸ್ಟರ್ಬ್ ಆಗೋದು ಆಗಿಬಿಟ್ರೆ ಇಡೀ ಒಂದು ರೀಕನ್ಸ್ಟ್ರಕ್ಷನ್ಗೆ ಮತ್ತೆ ಎಫರ್ಟ್ ಹಾಕಬೇಕು. ಅವಾಗೇನಾಗುತ್ತೆ, ನೀವು ಹೇಳ್ತಾ ಇರ್ತೀರಿ 3-4 ಗಂಟೆ ಓದಿದೆ ಅಂತ. ಸ್ಟಡಿ ಟೈಮ್ ಏನೋ ಹೌದು, ಆದರೆ ಲರ್ನಿಂಗ್ ಅನ್ನೋದಲ್ಲಿ ಆಗಿರೋದಿಲ್ಲ. ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಇಸ್ ಓವರ್ ರೇಟೆಡ್. ಇದು ಬಹಳ ದೊಡ್ಡ ಸಮಸ್ಯೆ. ಅರ್ಥ ಆಗಿದೆ ಅಂತ ಹೇಳ್ತೀರಿ ಎಲ್ಲವನ್ನ. ಅರ್ಥ ಆಗಿದೆ ಅನ್ನೋದು ಮಾತ್ರ ಇಂಪಾರ್ಟೆಂಟಾ ಅಲ್ವಾ? ಹೌದು, ಮೊದಲನೇ ಕೆಲಸ ಅರ್ಥ ಮಾಡ್ಕೊಳ್ಳೋದೆ. ಅರ್ಥ ಆಗಿ ಅಲ್ಲಿಗೆ ಬಿಟ್ಬಿಡ್ತಾ ಇದ್ದೀರಿ. ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಅಲೋನ್ ಇಸ್ ಇನ್ಸಫಿಷಿಯಂಟ್. ಅರ್ಥ ಆದ ಮಾತ್ರಕ್ಕೆ ಎಕ್ಸಾಮ್ ಚೆನ್ನಾಗಾಗುತ್ತೆ ಅಂತಲ್ಲ. ಮತ್ತೆ ಮತ್ತೆ ಅದೇ ವಿಷಯವನ್ನ, ಅದೇ ಶಬ್ದವನ್ನು ಓದಿದ ಮಾತ್ರಕ್ಕೆ ಎಕ್ಸಾಮ್ ಚೆನ್ನಾಗಾಗುತ್ತೆ ಅಂತನೂ ಅಲ್ಲ. ನೋಡಿ, ಮೆನಿ UPSC ಆಸ್ಪಿರೆಂಟ್ಸ್ ಅಂಡರ್ಸ್ಟ್ಯಾಂಡ್ ಪಾಲಿಟಿ ಬ್ಯೂಟಿಫುಲಿ ಡ್ಯೂರಿಂಗ್ ಲೆಕ್ಚರ್ಸ್. ಕ್ಲಾಸ್ ಮಾಡಬೇಕಾದ್ರೆ ಪ್ರತಿಯೊಂದು ಅರ್ಥ ಆಗ್ತಾ ಇರುತ್ತೆ. ಆದರೆ ಎಕ್ಸಾಮ್ನಲ್ಲಿ ಯಾವುದಾದ್ರು ಕ್ವಶನ್ ಬಂದರೆ, ಕಾನ್ಸೆಪ್ಚುವಲ್ ಕ್ವಶನ್ ಬಂದರೆ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ರಿಟ್ರೀವಲ್ ಆರ್ ಸಪರೇಟ್ ಅಬಿಲಿಟಿ. ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಶಕ್ತಿ ಬೇಕಾದರೆ, ಅರ್ಥ ಮಾಡ್ಕೊಂಡಿರೋದನ್ನು ರಿಟ್ರೀವ್ ಮಾಡಲಿಕ್ಕೆ ಮೆದುಳಿನ ಬೇರೆ ಬೇರೆ ಭಾಗಗಳು ವರ್ಕ್ ಮಾಡಬೇಕು. ಎರಡನ್ನೂ ಸಹ ನಾವು ಟ್ರೈನಿಂಗ್ ಕೊಟ್ಟರೆ ಮಾತ್ರ ಬ್ರೈನ್ ಕೆಲಸ ಮಾಡುತ್ತೆ. ಅರ್ಥ ಆಗಿದೆ ಅಂದ ಮಾತ್ರಕ್ಕೆ ಎಕ್ಸಾಮ್ ಚೆನ್ನಾಗಾಗುತ್ತೆ ಅಂತಲ್ಲ. ಅರ್ಥ ಮಾಡ್ಕೊಳ್ಬೇಕು, ಮುಂದೆ ಬೇರೆ ಪ್ರೊಸೆಸ್ಗಳನ್ನು ಫಾಲೋ ಮಾಡಬೇಕು. ಹಾಗಾಗಿ ತುಂಬ ಜನರಿಗೆ ಮೋಟಿವೇಶನ್ನ ಕೊರತೆ ಏನಿಲ್ಲ, ಆದರೆ ಅವರಿಗೆ ಒಂದು ಸಿಸ್ಟಮ್ ಬೇಕು, ಲರ್ನಿಂಗ್ ಸಿಸ್ಟಮ್ ಬೇಕು. ನೋಡೋಣ ಯಾವ ಥರ ಸಿಸ್ಟಮ್ ಇದೆ ಅಂತ. ಮೊದಲನೇ ಸ್ಟೇಜು ಇನ್ಪುಟ್. ಇನ್ಪುಟ್ ಅಂತಂದರೆ ಮೊದಲೇ ಹೇಳಿದಾಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟೇ. ಅಲ್ಲಿ ನೀವು ಟೆಕ್ಸ್ಟ್ ಬುಕ್ಕನ್ನು ಓದ್ತೀರಿ, ಒಂದು ವಿಡಿಯೋ ನೋಡ್ತೀರಿ, ಕ್ಲಾಸ್ ಅಟೆಂಡ್ ಮಾಡ್ತೀರಿ. ಇದೆಲ್ಲ ಏನು ಮಾಡುತ್ತೆ, ನಿಮಗೆ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಸುತ್ತೆ. ಅವಾಗ ಒಂದು ಕ್ವಶನ್ ಕೇಳ್ಕೊಳ್ಳಿ. ಈ ಹಂತದಲ್ಲಿ ಒಂದು ಕ್ವಶನ್ ಕೇಳ್ಕೋಬೇಕು. ಡು ಐ ಅಂಡರ್ಸ್ಟ್ಯಾಂಡ್ ದಿಸ್? ಈ ಟಾಪಿಕ್ ನನಗೆ ಅರ್ಥ ಆಗಿದೆಯಾ? ಒಂದು ಕ್ವಶನ್ ಮಾಡ್ಕೊಳ್ಳಿ. ಮತ್ತು ಅರ್ಥ ಆಗದೇ ಇದ್ದರೆ, ಏನು ಅರ್ಥನೇ ಆಗದೇ ಇದ್ದರೆ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ AI ಇದೆ. AI ಪ್ರಾಂಪ್ಟಿಂಗನ್ನು ಸಹ ನಿಮ್ಗೆ ಹೇಳ್ಕೊಳ್ತಾ ಇದ್ದೇನೆ, ಮುಂದೆ ಅದು ಸಹ ಹೇಳ್ತೇನೆ. ಅರ್ಥ ಆಗದೇ ಇದ್ದರೆ ಹೇಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದಕ್ಕೂ ನಮಗೊಂದು ದಾರಿ ಇದೆ. ಡು ಐ ಅಂಡರ್ಸ್ಟ್ಯಾಂಡ್ ದಿಸ್? ಈ ಕ್ವಶನ್ ಮೊದಲು ಬರಬೇಕು. ಅರ್ಥ ಆಗಲೇಬೇಕು. ಆ ಸ್ಟೇಜ್ನಲ್ಲಿ ಕ್ಯಾನ್ ಐ ರಿಮೆಂಬರ್ ದಿಸ್ ಅಂತ ಕೇಳೋದಲ್ಲ. ಇನ್ನೊಂದ್ಸಾರಿ ಹೇಳ್ತೇನೆ, ಸಿಸ್ಟಮ್ ರೆಡಿ ಮಾಡ್ತಾ ಇದ್ದೇವೆ. ಒಂದು ಸಿಸ್ಟಮ್ನಲ್ಲಿ ಹೇಗಿದೆ ಅಂತಂದರೆ, ಮೊದಲನೇ ಸ್ಟೇಜು ಇನ್ಪುಟ್. ನಮ್ಮ ಮೆಮೊರಿಗೆ ಇನ್ಪುಟ್ ಕೊಡಬೇಕು. ಇನ್ಪುಟ್ ಎಲ್ಲಿಂದ ಬರುತ್ತೆ? ಕ್ಲಾಸ್ ಕೇಳೋದು, ವಿಡಿಯೋ ನೋಡೋದು ಅಥವಾ ಓದೋದು, ಇಲ್ಲೇ ಈ ಬೇರೆ ಬೇರೆ ಕಡೆಯಿಂದ ಇನ್ಪುಟ್ ಬರ್ತಾ ಇದೆ. ಆ ಟೈಮ್ನಲ್ಲಿ ನಾವೇನು ಕೇಳ್ಕೋಬೇಕು? ಅರ್ಥ ಆಗ್ತಾ ಇದೆಯಾ ನನಗೆ? ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಕೇಳ್ತಿದ್ದೀನಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗದೇ ಇದ್ದರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? AI ಇದೆ, ಹೇಗೆ ಇದನ್ನು ನಾನು ನನಗೆ ಗೊತ್ತಿರೋ ಥರ ಅರ್ಥ ಮಾಡ್ಕೊಳ್ಳಿ. ಮೊದಲನೇ ಹಂತ ಅರ್ಥ ಮಾಡ್ಕೊಳ್ಳೋದು. ಈಗಲೇ ನೆನ್ಪಿಟ್ಕೊಳ್ಳಿಕ್ಕೆ ಹೋಗಬಾರ್ದು. ಕ್ಯಾನ್ ಐ ರಿಮೆಂಬರ್ ದಿಸ್? ಈಗಲೇ ನೆನ್ಪಿಟ್ಕೊಳ್ಳಿಕ್ಕೆ ಹೋಗೋದಲ್ಲ, ಎರಡು ಬೇರೆ ಬೇರೆ. ಎರಡನೇ ಸ್ಟೇಜಲ್ಲಿ ಅರ್ಥ ಆಯಿತು, ಮುಗೀತು. ಅರ್ಥ ಆಯಿತು ಅಂದಮೇಲೆ ನೆಕ್ಸ್ಟ್ ಸ್ಟೇಜ್ ಬರುತ್ತೆ. ಬುಕ್ ಇರಬಹುದು ಅಥವಾ ವಿಡಿಯೋ ನೋಡಿ ಆಗಿರಬಹುದು, ಏನೇ ಇರಲಿ, ಅದನ್ನು ಕ್ಲೋಸ್ ಮಾಡಿ ನಾನೇನು ಕಲಿತೆ ಈಗ, ಮತ್ತು ಇನ್ನಷ್ಟು ಎಫಿಷಿಯೆಂಟಾಗಿ ಹೇಳೋದಾದರೆ, ನಾನು ಇದನ್ನು ಬೇರೆಯವರಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಕ್ಯಾನ್ ಐ ರೈಟ್ ಇಟ್? ಸರಿಯಾದ ರೀತಿಯಲ್ಲಿ ನಾನು ಅದನ್ನು ಬರೀಬಹುದಾ? ಬಹಳ ಇಂಪಾರ್ಟೆಂಟ್. ಯಾಕಂದರೆ ಮೇನ್ಸ್ ಆನ್ಸರ್ ರೈಟಿಂಗ್ ಇರೋದೇ ಈ ಟೆಕ್ನಿಕ್ ಆಧಾರದ ಮೇಲೆ. ನೀವು ಸರಿಯಾಗಿ ಎಷ್ಟು ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆಯೋ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ತುಂಬ ಜನ ಏನು ಹೇಳ್ತಾರೆ, ಎಲ್ಲ ಮೇನ್ಸು ಕಂಪ್ಲೀಟ್ ಆಗಿದೆ, ಆದರೆ ಆನ್ಸರ್ ರೈಟಿಂಗ್ 1-2 ಬರೆದಿದ್ದೀನಿ ಅಷ್ಟೇ. ಮೊದಲು 100 ಆನ್ಸರ್ ರೈಟಿಂಗ್ ನೀವು ಬರೆಯೋ ತನಕ ಆನ್ಸರ್ ರೈಟಿಂಗ್ ಸ್ಕಿಲ್ ಬರೋದೇ ಇಲ್ಲ. 100 ಆನ್ಸರ್ಗಳನ್ನಾದರೂ ಬರೀಬೇಕು. ಆ 100 ಆನ್ಸರ್ ಶೀಟು ಡಸ್ಟ್ಬಿನ್ನಿಗೆ ಅಂತಲೇ ಇಟ್ಕೊಂಬಿಡಿ. ಅದಾದ 101ನೇದ್ರಿಂದ ಬೇಕಾದರೆ ಚರ್ಚೆ ಮಾಡೋಣ ಏನು ಇಂಪ್ರೂವ್ ಆಗಬೇಕು ಅಂತ. ಮೊದಲನೇ ಆನ್ಸರ್ ರೈಟಿಂಗಿಗೆ, ಸರ್ ನಂದು ಆನ್ಸರ್ ರೈಟಿಂಗು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು? ಮೊದಲು ಮೆಮೊರಿ ರಿಟ್ರೀವ್ ಆಗಲಿ. ಓದಿದ್ದೆಲ್ಲ ಎಷ್ಟು ಹಾಳೆಯಲ್ಲಿ ಇಳಿಸ್ತೀರಿ ಅನ್ನೋದು ನಿಮಗೆ ಗೊತ್ತಾಗಲಿ. AI ಯೂಸ್ ಮಾಡಿ ಬರೆಯೋದಲ್ಲ. ನಿಜವಾಗ್ಲೂ ಯಾವ ರೀತಿ ನನಗೆ ಈಗ ನೆನಪಿಡ್ತಾ ಇದೆ, ಬರ್ತಾ ಇದೆ ಎಲ್ಲ, ಆ ಒಂದು ಫೇಸ್ನಲ್ಲಿ ರಿಟ್ರೀವಲ್ ಅದು ಇಂಪಾರ್ಟೆಂಟ್. ಬುಕ್ ಆಗಿರಬಹುದು, ಏನೇ ಆಗಿರಬಹುದು, ಕ್ಲೋಸ್ ಮಾಡಿ ನೋಡ್ದೇನೆ ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ನಿಮಗೆ ಆದರೂ ನಿಮಗೆ ನೀವೇ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ, ಬರೀರಿ. ವಿತೌಟ್ ಲುಕಿಂಗ್ ಇಂಪಾರ್ಟೆಂಟ್. ಇಲ್ಲಿಂದ ಲರ್ನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ.
ಇಷ್ಟೊತ್ತು ಮಾಡಿದ್ದೇನು ಲರ್ನಿಂಗ್ ಅಲ್ಲ, ಅಂಡರ್ಸ್ಟ್ಯಾಂಡಿಂಗು ಅಷ್ಟೇ. ಮೂರನೇ ಸ್ಟೇಜ್ ಏನು, ಇಲಾಬರೇಷನ್, ಕನೆಕ್ಟ್ ಮಾಡೋದು. ಇಲ್ಲಿ ಈ ಫಿಲಿಮ್ಸು ಮೇನ್ಸಿಗೆಲ್ಲ ಕ್ವಶನ್ ಬರ್ತಾವಲ್ವ, ಅದನ್ನು ಸಾಲ್ವ್ ಮಾಡೋ ಕೆಪಾಸಿಟಿ ಬಿಲ್ಡ್ ಆಗೋದು ಇಲ್ಲಿ. ಇದು ಯಾಕಾಯಿತು ಹೀಗೆ, ಹೇಗೆ, ಮತ್ತು ಇದಕ್ಕೆ ಎಕ್ಸಾಂಪಲ್ ಏನು, ಈ ಕನೆಕ್ಟಿವಿಟಿ ವೈ, ಹೌ, ವಾಟ್ ಅಂತ ಗೊತ್ತಿದ್ರೆ ಮಾತ್ರ ಎಕ್ಸಾಮ್ ಚೆನ್ನಾಗಾಗುತ್ತೆ. ವೈ ಡಸ್ ದಿಸ್ ಹ್ಯಾಪನ್, ಹೌ ಡಸ್ ದಿಸ್ ರಿಲೇಟ್ ಟು ಅನದರ್ ಟಾಪಿಕ್, ವಾಟ್ ಈಸ್ ಅನ್ ಎಕ್ಸಾಂಪಲ್, ಗೊತ್ತಾಗ್ತಾ ಇದೆಯಾ? ಕರೆಂಟ್ ಅಫೇರ್ಸನ್ನು ಸ್ಟ್ಯಾಟಿಕ್ಗೆ ಲಿಂಕ್ ಮಾಡ್ಲಿಕ್ಕೆ ನನ್ನ ಹತ್ರ ಆಗ್ತಾ ಇದೆಯಾ ಕೇಳ್ಕೊಳ್ಳಿ. ಜಿಯೋಗ್ರಫಿನ ಎಕನಾಮಿಗೆ ಕನೆಕ್ಟ್ ಮಾಡ್ತೀರಾ, ಪೊಲಿಟಿ, ಗವರ್ನೆನ್ಸ್, ಈ ಥರ ನೆಟ್ವರ್ಕ್ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ನನಗೆ ನೋಡ್ಕೊಳ್ಳಿ. ಆ ಲರ್ನಿಂಗ್ ಅನ್ನೋದು ಒಂದು ನೆಟ್ವರ್ಕ್ ಬಿಲ್ಡ್ ಆಗಬೇಕು. ಹಾಗೆ ಮಾಡಿದರೆ ಮಾತ್ರ ಮೇನ್ಸ್ ಕ್ವಶನ್ಗಳನ್ನ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಇದ್ರೆ ಮೇನ್ಸ್ ಶಬ್ದನೇ ಅರ್ಥ ಆಗೋದಿಲ್ಲ. ಗವರ್ನೆನ್ಸ್ ಕ್ವಶನ್ನು GS 3 ಕೇಳ್ತಾರೆ, GS 3 ಬರೋ ಕ್ವಶನ್ GS 1 ಕೇಳ್ತಾ ಇದ್ದಾರೆ. ಇದು GS ಸಿಲೆಬಸ್ ಅಲ್ಲೇ ಇಲ್ಲ ಅಂತ UPSCಗೆ ಬೈತಾ ಕೂತ್ಕೊಳ್ತೀರಾ ಎಕ್ಸಾಮ್ ಹಾಲ್ನಲ್ಲಿ. ಇದೆಲ್ಲ ನಡೆಯೋದಿಲ್ಲ ಈಗೆಲ್ಲ. ಸೊ ಹಾಗಾಗಿ ಎಚ್ಚರಿಕೆಯಿಂದ ನಾವಿರಬೇಕು. ಯಾರನ್ನು ಬೈಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಕರೆಂಟ್ ಅಫೇರ್ಸ್ ಇರಬಹುದು ಅಥವಾ ಯಾವುದೇ ಆದರೂ ಲಿಂಕ್ ಮಾಡಲಿಕ್ಕೆ ಕಲ್ತ್ಕೋಬೇಕು. ಸಿಸ್ಟಮ್ ಬಿಲ್ಡ್ ಆಗ್ತಾ ಇದೆ, ಇನ್ನೊಂದ್ಸಾರಿ ಹೇಳ್ತೇನೆ, ಸಿಸ್ಟಮ್ ಬಿಲ್ಡ್ ಆಗ್ತಾ ಇದೆ. ಮೊದಲನೇದು ಇನ್ಪುಟ್ಟು, ಅರ್ಥ ಮಾಡ್ಕೊಳ್ತೀವಿ. ಎರಡನೇದು ರಿಟ್ರೀವಲ್ಲು, ವಾಪಸ್ ರಿಟ್ರೀವ್ ಮಾಡ್ಕೊಳ್ಳೋದು. ಮೂರನೇದು ಇಲಾಬ್ರೇಟ್ ಮಾಡೋದು, ಅಪ್ಲೈ ಮಾಡೋದು, ಆ ನಾಲೆಜನ್ನು ಹೇಗೆ, ಯಾಕೆ, ಎಕ್ಸಾಂಪಲ್, ಇದನ್ನು ನೋಡೋದು. ಇನ್ನು ನಾಲ್ಕನೇದು ಸ್ಪೇಸಿಂಗ್. ನೋಡಿ, ಸ್ಪೇಸಿಂಗ್ ಬಹಳ ಇಂಪಾರ್ಟೆಂಟ್. ಇವತ್ತು ಒಂದು ವಿಷಯ ಓದಿದ್ರೆ ಮತ್ತೆ ಆ ವಿಷಯವನ್ನು ಯಾವಾಗ ರಿವಿಸಿಟ್ ಮಾಡಬೇಕು. ಸೈಂಟಿಸ್ಟ್ಗಳು, ಕಾಗ್ನೇಟಿವ್ ಸ್ಪೆಷಲಿಸ್ಟ್ಗಳು ಏನು ಹೇಳ್ತಾರೆ ಅಂತಂದರೆ, ಇವತ್ತು ಓದ್ತೀರಿ, ಅದು ಡೇ 1, ಓಕೆನಾ. ಇವತ್ತು ಒಂದು ಚಾಪ್ಟರ್ ಓದ್ತೀರಿ, ಚಾಪ್ಟರ್ ಓದಿದ ಮೇಲೆ ನಾಳೆ ಆಲ್ಮೋಸ್ಟು ಅಲ್ಪ ಸ್ವಲ್ಪ ನೆನಪಿರುತ್ತೆ, ಮುಕ್ಕಾಲು ಭಾಗ ನೆನಪಿರುತ್ತೆ ನಾಳೆ. ಆದರೆ ನಾಡ್ದು ಆ ವಿಷಯ ಆಲ್ಮೋಸ್ಟ್ ಡೌನ್ ಆಗಿರುತ್ತೆ ಅದರ ಕೆಪಾಸಿಟಿ. ಸೊ ಡೇ 3ಗೆ ಒಂದು ಸಾರಿ ರಿವಿಷನ್ ಮಾಡಲೇಬೇಕು. ಡೇ 1 ಆಮೇಲೆ ಡೇ 3, ಅದಾದಮೇಲೆ ಮತ್ತೆ ಆ ವಿಷಯ ರಿವಿಸಿಟ್ ಮಾಡೋದು ಯಾವಾಗ, ಡೇ 7 ಆಮೇಲೆ ಡೇ 15, ಡೇ 30. ಈ ಒಂದು ಮೆಥಡನ್ನು ತುಂಬ ಸೈಂಟಿಸ್ಟ್ಗಳು ಅಥವಾ ಸ್ಪೆಷಲಿಸ್ಟ್ಗಳು ಹೇಳ್ತಾರೆ. ರಿವಿಷನ್ ಪ್ಯಾಟರ್ನ್ ಬಗ್ಗೆ ಕೇಳ್ತಿದ್ರಲ್ವಾ, ಇಲ್ಲಿದೆ ನೋಡಿ. ಮೊದಲನೇ ದಿನ ತಿಳ್ಕೊಳ್ತೀರಿ, ಮೇಲ್ಗಡೆ ಇರುವಂಥ ಸ್ಟೇಜು 3 ಸ್ಟೇಜ್ ಇದೆ ಅಲ್ವಾ ಮೇಲೆ, 3 ಸ್ಟೇಜು ಮೊದಲನೇ ದಿನ ಆಗಬೇಕು. ಅರ್ಥ ಮಾಡ್ಕೊಳ್ಳೋದು, ಓಕೆನಾ. ಅರ್ಥ ಮಾಡ್ಕೊಂಡಾದ್ಮೇಲೆ ರಿಟ್ರೀವ್ ಮಾಡೋದು ಮತ್ತು ಎಲಾಬ್ರೇಟ್ ಮಾಡೋದು, ಇದು ಮೊದಲನೇ ದಿನ ಅಥವಾ ಮೊದಲನೇ ಹಂತ. 4ನೇ ಹಂತ ಏನು, ಇಷ್ಟು ಒಂದು ಸಾರಿ ಆದಮೇಲೆ ಮತ್ತೆ ಇದಿಷ್ಟನ್ನು ಯಾವಾಗ ರಿಪೀಟ್ ಮಾಡಬೇಕು, 3ನೇ ದಿನ. ಇವತ್ತೇನೋ ಕಲ್ತ್ರಿ, ನಾಳೆ ಬಿಡಿ, ನಾಡ್ದು 3ನೇ ದಿನ. ಅದಾದಮೇಲೆ 4ನೇ ದಿನ ಅಲ್ಲ, 5 ಅಲ್ಲ, 6 ಬಿಡಿ, 7ನೇ ದಿನ. 7ನೇ ದಿನ ಅಂತಂದರೆ ಸಂಡೇ ಆ 7ನೇ ದಿನ ಅಲ್ಲ, ನೀವು ವಿಷಯ ಓದಿದ ನಂತರದ 7ನೇ ದಿನ. ಅದಾದಮೇಲೆ 15ನೇ ದಿನ, ಆಮೇಲೆ 30ನೇ ದಿನ. ಅಂದರೆ 1 ತಿಂಗಳಿಗೆ ಕಂಪ್ಲೀಟ್ ಆಗುತ್ತೆ. ಈ 5 ಸೈಕಲಲ್ಲಿ ಒಂದು ವಿಷಯವನ್ನು ಸ್ಟಡಿ ಮಾಡಿದವರಿಗೆ ಹೆಚ್ಚು ದಿನ ಯೂಸ್ ಆಗುತ್ತೆ, ಡ್ಯೂರೇಬಲ್ ಆಗಿರುತ್ತೆ. ಎಕ್ಸಾಕ್ಟ್ ಶೆಡ್ಯೂಲ್ ಮ್ಯಾಟರ್ಸ್ ಲೆಸ್ ದೆನ್ ದ ಪ್ರಿನ್ಸಿಪಲ್, ಓಕೆನಾ. ರಿವಿಸಿಟ್ ಬಿಫೋರ್ ಕಂಪ್ಲೀಟ್ ಫಾರ್ಗೆಟಿಂಗ್. ಗೊತ್ತಾಗ್ತಾ ಇದೆಯಾ? ಸಜೆಸ್ಟೆಡ್ ಪ್ಯಾಟರ್ನ್ ಇದು, ಇದರ ಮೂಲಕ ಸ್ಟಡಿ ಮಾಡಿದರೆ ಒಳ್ಳೆಯದು. ಪ್ರಿನ್ಸಿಪಲ್ ಬಹಳ ಇಂಪಾರ್ಟೆಂಟು. ಸ್ಪೇಸ್ಡ್ ರಿಪಿಟೇಷನ್ ಅನ್ನೋದು ಅದರಲ್ಲಿ ಹೆಚ್ಚು ಯೂಸ್ ಆಗೋದು ಈ ಒಂದು ಪ್ಯಾಟರ್ನ್. ಸೊ ಸ್ಪೇಸ್ಡ್ ರಿಪಿಟೇಷನ್ ಆಯಿತು. ಇನ್ನು 5ನೇ ಸ್ಟೇಜು ಅಪ್ಲಿಕೇಶನ್. ಅಪ್ಲಿಕೇಶನ್ ಯಾವಾಗ ಅಂತಂದರೆ, ಟೆಸ್ಟು ಅಥವಾ ಬೇರೆ ಬೇರೆ ಸಬ್ಜೆಕ್ಟನ್ನು ಆನ್ಸರ್ ಮಾಡಬೇಕಾದ್ರೆ ಟೀಚ್ ಮಾಡಬೇಕು. ಇದಿಲ್ಲ ಅಂತಲ್ಲ, ಇದನ್ನು ಮಿಡ್ಲಲ್ಲೂ ಯೂಸ್ ಮಾಡ್ಬೋದು. ಮೇನ್ಸ್ ಆನ್ಸರ್ ರೈಟಿಂಗು ಅಥವಾ MCQ ಸಾಲ್ವ್ ಮಾಡೋದು, ಕಾನ್ಸೆಪ್ಟು ಕರೆಂಟ್ ಅಫೇರ್ಸಿಗೆ ಲಿಂಕ್ ಮಾಡೋದು. ಸೊ ಇಲ್ಲಿ ನಾಲೆಜ್ ಇನ್ನಷ್ಟು ಫ್ಲೆಕ್ಸಿಬಲ್ ಆಗ್ತಾ ಹೋಗುತ್ತೆ. ಅಪ್ಲಿಕೇಶನ್ ಇಷ್ಟು ಸ್ಟೇಜ್ಗಳಿದೆ ಇದರಲ್ಲಿ. ಪ್ರತಿ ಸಾರಿ ಒಂದು ಸಂಡೇ ಇಡೀ ವಾರ ಏನು ಕಲ್ತ್ರಿ ಅಂತ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಲೀಸ್ಟ್ ಮಾಡಿ. ಎಷ್ಟು ಅವರ್ ಓದಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ಮತ್ತು ವಾಟ್ ಕ್ಯಾನ್ ಐ ಎಕ್ಸ್ಪ್ಲೇನ್ ಫ್ರಮ್ ಮೆಮೊರಿಯಿಂದ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಏನು ಡಿಸಪಿಯರ್ ಆಗ್ತಾ ಇದೆ, ಎಲ್ಲಿ ನಿಮ್ಮದು ಮೆಮೊರಿ ವೀಕ್ ಆಗ್ತಾ ಇದೆ, ಅದನ್ನು ಸ್ಟ್ರೆಂಥನ್ ಮಾಡ್ಕೋಬೇಕು. ಮತ್ತು ವಾಟ್ ಐ ಆಮ್ ರಿಪೀಟೆಡ್ಲಿ ರೀಲರ್ನಿಂಗ್, ಅಂದರೆ ಯಾವ ವಿಷಯ ಮತ್ತೆ ಮತ್ತೆ ನನಗೆ ಓದಬೇಕಾಗ್ತಾ ಇದೆ,
ಆ ಪುವರ್ ಲರ್ನಿಂಗ್ ಸಿಸ್ಟಮ್ ಇದೆ ಅಂತ ಅದರ ಅರ್ಥ. ನೀವು ಆ ವಿಷಯವನ್ನ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಲರ್ನಿಂಗ್ ಮೆಥಡಲ್ಲಿ ಏನೋ ಪ್ರಾಬ್ಲಮ್ ಇದೆ. ರಿಚರ್ಡ್ ಫೇಮನ್ ಅನ್ನೋರು ಕೇಳಿರಬಹುದು ಅವ್ರ ಹೆಸರನ್ನ. ಅವ್ರು ಹೇಳ್ತಾರೆ ನೋಡಿ, ಇಫ್ ಯು ಕುಡಂಟ್ ಎಕ್ಸ್ಪ್ಲೇನ್ ಸಮಥಿಂಗ್ ಸಿಂಪ್ಲಿ ಅಸ್ಯೂಮ್ಡ್ ಹಿ ಡಿಡೆಂಟ್ ಟ್ರೂಲಿ ಅಂಡರ್ಸ್ಟ್ಯಾಂಡ್ ಇಟ್. ಒಂದು ವಿಷಯವನ್ನ ಸರಳವಾಗಿ ಬೇರೆಯವರಿಗೆ ಹೇಳಲಿಕ್ಕೆ ನಿಮ್ಮ ಹತ್ರ ಆಗ್ತಾ ಇಲ್ಲ ಅಂತಂದ್ರೆ, ಆ ವಿಷಯವನ್ನ ಸಿಂಪಲ್ ಆಗಿ ಬೇರೆಯವರಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಿಮಗೂ ಸಹ ಆ ವಿಷಯ ಅರ್ಥ ಆಗಿಲ್ಲ ಅಂತ. ಅದು ಇಂಪಾರ್ಟೆಂಟ್. ಅದಕ್ಕೆ ನಿಮಗೆ ಈ ನ್ಯೂಸ್ ಪೇಪರ್ ಅನಾಲಿಸಿಸ್ ಅನ್ನ ನೀವೇ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳೋದು. ಆ ಒಂದು ಡಿಸ್ಟಿಂಕ್ಷನ್ ಇಂಪಾರ್ಟೆಂಟು. ಲರ್ನಿಂಗಿಗೆ ಎಕ್ಸ್ಪ್ಲನೇಷನ್ ಬಹಳ ಇಂಪಾರ್ಟೆಂಟ್. ಎಕ್ಸ್ಪೋಜರ್ ಅಲ್ಲ, ಎಕ್ಸ್ಪೋಜರ್ ಆಗುತ್ತೆ ಎಲ್ರಿಗೂ. ಎಲ್ಲರೂ ವಿಡಿಯೋ ನೋಡ್ತಾರೆ, ಎಲ್ಲರೂ ಕಲಿತಾ ಇರ್ತಾರೆ ಅಂದರೆ ಆ ಭ್ರಮೆಯಲ್ಲಿ ಇರ್ತಾರೆ. ಆದರೆ ಎಕ್ಸ್ಪ್ಲನೇಷನ್, ರಿಟ್ರೀವಲ್ ಅದು ಬಹಳ ಇಂಪಾರ್ಟೆಂಟ್. ಈಗ ಅಥ್ಲೀಟ್ಸ್ಗಳೆಲ್ಲ ಬರೀ ಟ್ರೈನಿಂಗ್ ವಿಡಿಯೋ ನೋಡಿಕೊಂಡು ಅಥ್ಲೀಟ್ ಟಾಪ್ ಪರ್ಫಾರ್ಮರ್ ಆಗ್ತಾರಾ? ಇಲ್ಲ. ಪ್ರಾಕ್ಟೀಸು ಮತ್ತು ಫೀಡ್ಬ್ಯಾಕ್ ಇದು ಬಹಳ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡಬೇಕು, ಫೀಡ್ಬ್ಯಾಕ್ ತಗೋಬೇಕು, ಆವಾಗ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಲರ್ನಿಂಗ್ ಪ್ರೊಸೆಸ್ ಇರೋದು ಹಾಗೆ. ವಾಚಿಂಗ್ ಅನ್ನೋದು ಒಂದು ಎಕ್ಸ್ಪೋಜರ್, ಆದರೆ ಆ ಒಂದು ವಿಷಯವನ್ನು ಪ್ರಾಕ್ಟೀಸ್ ಮಾಡೋದು ಅಡಾಪ್ಟೇಷನ್. ಆ ಅಡಾಪ್ಟೇಷನ್ ನಿಮಗೆ ಬರಲೇಬೇಕು. ಒಬ್ಬ ಸ್ಟೂಡೆಂಟು ಲಕ್ಷ್ಮೀಕಾಂತನ 5 ಸಾರಿ ಓದಿರಬಹುದು, ಆದರೆ ಸ್ಟೂಡೆಂಟ್ ಬಿ ಏನು ಮಾಡ್ತಾರೆ, 1 ಸಾರಿ ಓದ್ತಾರೆ, ಅದರ ರೀಕಾಲ್ ಕ್ವಶನ್ಗಳನ್ನು ಕ್ರಿಯೇಟ್ ಮಾಡ್ತಾರೆ, ಟೆಸ್ಟ್ ಮಾಡ್ಕೊಳ್ತಾನೆ ಇರ್ತಾರೆ. ಹಾಗಾಗಿ ತುಂಬ ತಿಂಗಳುಗಳ ಆದಮೇಲೂ ಸಹ ಇನ್ನೊಂದು ಸ್ಟೂಡೆಂಟಿಗೆ ಹೆಚ್ಚು ನೆನಪಿರುತ್ತೆ. ಅಂದರೆ ರಿಟ್ರೀವಲ್ ಬಿಲ್ಡ್ ಸ್ಟ್ರಾಂಗರ್ ಮೆಮೊರಿ ಪಾತ್ವೇಸ್. ಹಾಗಾದರೆ ಇವತ್ತೇನು ಮಾಡೋದು? ಒಂದು ಚಾಪ್ಟರ್ನ ಚೂಸ್ ಮಾಡೋದು. ಇವತ್ತೇ ಮಾಡಬೇಕು ಅಂತ ಅಲ್ಲ, ನಿಮ್ಮ ಸಿಚುವೇಶನ್ ಬೇರೆ ಇರಬಹುದು. ಯಾವತ್ತೇ ಆದರೂ ಒಂದು ಚಾಪ್ಟರ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಓದ್ತಿರಲ್ವಾ, ಓದಿದ್ಮೇಲೆ ಕ್ಲೋಸ್ ಮಾಡಿ ಏನೇನು ಕಲ್ತಿರಿ ಅಂತ ರಿಮೆಂಬರ್ ಮಾಡ್ಕೊಳ್ಳಿ. ಮತ್ತು ನೋಟ್ಸನ್ನು ಆಗಲೇ ಚೆಕ್ ಮಾಡಬೇಡಿ. ಏನು ಗ್ಯಾಪ್ ಇದೆ ನಿಮ್ಮ ಮೆಮೊರಿಯಲ್ಲಿ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ. ಆ ಗ್ಯಾಪ್ ಇರೋದೇ ನೀವು ನಿಜವಾಗಲೂ ಕಲಿಯಬೇಕಾಗಿರೋದು. ಹಾಗಾಗಿ ಮತ್ತೆ ಅದ್ರ ಜೊತೆ ಈ ವಾರದಲ್ಲಿ ನೀವು ಏನೇನು ಸ್ಟಡಿ ಮಾಡ್ತಾ ಇದ್ರಿ, ಸ್ಟಡಿಗೋಸ್ಕರ ಎಷ್ಟು ಟೈಮ್ ಕೊಡ್ತಾ ಇದ್ರಿ, ಅದನ್ನು ನಿಧಾನವಾಗಿ ರಿಟ್ರೀವಲಿಗೆ ಶಿಫ್ಟ್ ಮಾಡ್ತಾ ಬನ್ನಿ. ಮುಂದೆ AI ಸೆಷನ್ ಇದೆ ನಾಳೆ ಅಥವಾ ನಾಡ್ದು, ಅಲ್ಲಿ ಎಫಿಷಿಯೆಂಟಾಗಿ ಇದನ್ನು AI ಜೊತೆ ಹೇಗೆ ಇಂಟಿಗ್ರೇಟ್ ಮಾಡೋದು. ತುಂಬ ಎಫೆಕ್ಟಿವ್ ಆದ ಮೆಥಡ್ಗಳು ಇನ್ನೂ ತುಂಬ ಇದೆ, ಮುಂದೆ ಬರುತ್ತೆ. ಈಗ ನಿಮಗೆ ಥಿಯರಿ ಗೊತ್ತಾಗ್ತಾ ಇದೆ, ನೀವು ಇಷ್ಟು ದಿನ ಮಾಡ್ತಿರೋದು ತಪ್ಪು ಅಂತ ಗೊತ್ತಾಗ್ತಾ ಇದೆ. ಒಪ್ಕೊಳ್ಳಿ ಅದನ್ನು. ಸೊ ಇನ್ಸ್ಟೆಡ್ ಆಫ್ 5 hours ರೀಡಿಂಗ್, ಡೂ 4 hours ರೀಡಿಂಗ್, 1 hour ಆ್ಯಕ್ಟಿವ್ ರೀಕಾಲ್, ರಿಟೆನ್ಷನನ್ನು ಅಬ್ಸರ್ವ್ ಮಾಡಿ. ಸೊ ಇನ್ನು ಮೇಲೆ ಮತ್ತೆ ಅದೇ ತಪ್ಪು ಮಾಡಬಾರ್ದು. ನಿಮ್ಮ ಎಕ್ಸಾಮ್ ರಿಸಲ್ಟೇ ಹೇಳುತ್ತೆ ನೀವು ತಪ್ಪು ಮಾಡಿದ್ರಾ ಇಲ್ವಾ ಅಂತ. ನಾನು ಅದ್ರ ಬಗ್ಗೆ ಏನು ಪ್ರಶ್ನೆ ಮಾಡ್ತಾ ಇರಲ್ಲ, ನಾನು ಹೇಳ್ತಾನೆ ಇರ್ತೇನೆ. ಯಾರು ಅದನ್ನು ಕೇಳಿಸ್ಕೊಂಡು ಫಾಲೋ ಮಾಡ್ತಾರೋ ಅವರಿಗೆ ಹೆಚ್ಚು ಪ್ರಯೋಜನ ಆಗಬಹುದು. ನೆಕ್ಸ್ಟು ಕೆಲವೊಂದು ಮಿಸ್ಟೇಕ್ಸ್ ಏನಂತಂದರೆ, ರೆಕಗ್ನಿಷನ್ ಬೇರೆ, ರೀಕಾಲ್ ಬೇರೆ ಅಲ್ವಾ. ಒಂದು ವಿಷಯ ಓದಿರ್ತೀರಿ, ಇನ್ನೊಂದು ಬುಕ್ಕಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಂತು ವಿಷಯ ಅಂತಂದ್ರೆ, ಉದಾಹರಣೆಗೆ ಪಾಪ್ಯುಲೇಷನ್ ಅನ್ನುವಂಥ ವಿಷಯ ಸೊಸೈಟಿಲೂ ಬಂತು, ಆಮೇಲೆ ಇಕೊನಾಮಿಯಲ್ಲೂ ಬಂತು, ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ತುಂಬ ಕಡೆ 2-3 ಕಡೆ ಕೇಳಿದ್ರಿ. ರೆಕಗ್ನೈಸ್ ಮಾಡಿದ ತಕ್ಷಣ ನೀವು ರೀಕಾಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಲ್ಲ. ನೋಡಿದ ಮೇಲೆ ಒಬ್ಬ ವ್ಯಕ್ತಿಯನ್ನ ದಾರಿಯಲ್ಲಿ ಹೋಗ್ತಾ ಮುಖ ನೋಡ್ತೀರಿ, ಆಮೇಲೆ ನೆನಪಾಗತ್ತೆ ಅವ್ರು ಯಾರು ಅಂತ. ಆದರೆ ಯಾರೋ ನಿಮ್ಮ ಬಗ್ಗೆ ಆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಮೊದಲೇ ನೆನಪಿರೋದಿಲ್ಲ. ಮುಖ ನೋಡಿ, ಅವ್ರ ಆಧಾರ್ ಕಾರ್ಡ್ ನೋಡಿ ಆಮೇಲೆ ರಿಟ್ರೀವ್ ಮಾಡ್ಕೊಳ್ಳೋದೆಲ್ಲ ಬೇರೆ. ರೆಕಗ್ನಿಷನ್ ಬೇರೆ, ರೀಕಾಲ್ ಬೇರೆ. ಗೊತ್ತಿರಲಿ. ಅದಕ್ಕೆ ಸೊಲ್ಯೂಷನ್ ಏನು, ಆವಾಗ ಸೆಲ್ಫ್ ಟೆಸ್ಟ್ ಮಾಡ್ಕೊಳ್ತಾನೆ ಇರೋದು. ಮತ್ತೆ ಕೆಲವ್ರು ಏನು ಮಾಡ್ತಾರೆ, ಓದೋದು ಅಂದರೆ ಓದ್ತಾನೆ ಇರೋದು. ಇವತ್ತು ಓದಿದ್ರಿ, ಬೆಳಿಗ್ಗೆ ಓದಿದ್ರಿ, ಮಧ್ಯಾಹ್ನ ಮತ್ತೆ ರಿವಿಷನ್ನು, ನೈಟ್ ಮತ್ತೆ ರಿವಿಷನ್ನು, ನಾಳೆ ಬೆಳಿಗ್ಗೆ ಮತ್ತೆ ರಿವಿಷನ್ನು, ಈ ಥರ ರಿವಿಷನ್ ಮೇಲೆ ರಿವಿಷನ್ನು. ಇದು ಒಳ್ಳೆ ಮೆಥಡ್ ಅಲ್ಲ. ರಿವ್ಯೂವಿಂಗ್ ಟೂ ಅರ್ಲಿ ಇಸ್ ನಾಟ್ ಗುಡ್. ಅದಕ್ಕೆ ಹೇಳೋದು, ಇವತ್ತು ಓದಿದ ಮೇಲೆ ನಾಳೆ ಬಿಡಿ ಆ ವಿಷಯವನ್ನ, ಸ್ವಲ್ಪ ಮರ್ತು ಹೋಗ್ಲಿ ಅದು. ಅಲೋ ಸಮ್ ಫಾರ್ಗೆಟಿಂಗ್, ಮರ್ತು ಹೋಗ್ಲಿಕ್ಕೆ ಬಿಡಿ. ಆಮೇಲೆ ಮೊದಲು ಹೇಳಿದ್ನಲ್ವಾ, ಆ ಸೈಕಲಲ್ಲಿ ಅದು ರಿಪೀಟ್ ಆಗಬೇಕು. ಮರ್ತು ಹೋದ್ಮೇಲೆ ಮತ್ತೆ ರಿಟ್ರೀವ್ ಮಾಡಿಕೊಂಡಾಗ ಮೆಮೊರಿ ಸ್ಟ್ರಾಂಗ್ ಆಗುತ್ತೆ. ಮತ್ತು UPSCಲಂತೂ ಪ್ರತಿಯೊಬ್ಬರ ಸಜೆಷನ್ ಕೇಳ್ತಾ ಇರೋದು, ಪ್ರತಿ ರಿಸೋರ್ಸನ್ನು ಓದ್ತಾ ಇರೋದು. ಈ ಥರ ಮಾಡ್ತಾ ಕೂತ್ರೆ ನೀವು ಮಟೀರಿಯಲ್ ಕಲೆಕ್ಟರ್ ಆಗಬಹುದು, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ತೀರ ಅಂತ ನನಗೆ ಗೊತ್ತಿಲ್ಲ. ಸೊ ಕಲೆಕ್ಟಿಂಗ್ ರಿಸೋರ್ಸ್ ಎಂಡ್ಲೆಸ್ಲಿ, ಅದ್ರ ಬದಲು ಇರುವಂಥ ರಿಸೋರ್ಸ್ಗಳಿಂದ ಹೆಚ್ಚು ವ್ಯಾಲ್ಯೂವನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಎಫರ್ಟನ್ನು ನಾವು ಮುಖ್ಯವಾಗಿ ಯಾವುದರಲ್ಲಿ ಈಗ ಮೆಷರ್ ಮಾಡ್ತಾ ಇದ್ದೇವೆ, ಗಂಟೆಗಳಲ್ಲಿ. ಇಂತಿಷ್ಟು ಗಂಟೆ ಓದ್ದೆ ಇವತ್ತು,
ಸ್ಟಡಿ ಮಾಡಿದೆ ಅಂತ ಹೇಳ್ತಾ ಇರ್ತೀರಿ. ನಾನು ಅದನ್ನು ಕೇಳ್ತೇನೆ ಅಷ್ಟೇ. ಆ್ಯಕ್ಚುಲಿ ನನಗೆ ಎಕ್ಸ್ಟ್ರಾ ಕೇಳಲಿಕ್ಕೆ ಹೋದರೆ ಕೆಲವ್ರದ್ದು ಕರೆಕ್ಟಾಗಿ ಉತ್ತರ ಬರೋದಿಲ್ಲ. ಮತ್ತು ಎಲ್ರಿಗೂ ಪ್ರತಿಯೊಬ್ಬರಿಗೂ ಡೀಟೇಲ್ ಆಗಿ ನಿಜವಾಗ್ಲೂ ಎಷ್ಟು ಓದಿದ್ದೀವಿ ಅಂತ ಹೇಳಲಿಕ್ಕೆ ಅವರೇ ಅಬ್ಸರ್ವ್ ಮಾಡಿರೋದಿಲ್ಲ. ಮಿಡ್ಲಲ್ಲಿ ಸ್ನೇಹಿತರು ಇರ್ತಾರೆ, ಬೇರೆ ಬೇರೆ ವಿಷಯ ಬರುತ್ತೆ, ಯಾರೋ ಒಂದು ಬಂದು ನಮ್ಮನೆಯಲ್ಲಿ ತಳ್ಳಿದ್ದಾರೆ ಅನ್ನೋ ರೀತಿ ಸ್ಟಡಿ ಮಾಡೋರು ಇರ್ತಾರೆ. ಅಂಥವರಿಗೆ ನಾನು ಏನು ಹೇಳಲಿಕ್ಕಾಗಲ್ಲ. ನಾವು ಫೋರ್ಸ್ ಮಾಡಿ ಯಾವುದನ್ನು ತರಲಿಕ್ಕಾಗೋದಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಮಾತ್ರ ಇಂಥ ಮೆಥಡ್ಗಳು ವರ್ಕ್ ಆಗುತ್ತೆ. ಇಲ್ಲ ಅಂತಂದರೆ 4 ದಿನ ನೋಡ್ತೀರಿ, 5 ದಿನ ಬಿಡ್ತೀರಿ, ಮತ್ತೆ ಹಳೆ ರೂಟೀನು, ಸೇಮ್ ರಿಸಲ್ಟು. ಹಾಗಾಗಿ ಮೆಮೊರಿ ಪರ್ಫಾರ್ಮೆನ್ಸನ್ನು ಟ್ರ್ಯಾಕ್ ಮಾಡಿ. ತುಂಬ ಜನ ಏನು ಅಂದ್ಕೊಳ್ತಾರೆ, ಓದಿದ್ದಕ್ಕೋಸ್ಕರ ನಮ್ಗೆ ಸಕ್ಸಸ್ ಸಿಗಬೇಕು ಅಂತ. ಹಾಗೆ ವರ್ಕ್ ಆಗೋದೇ ಇಲ್ಲ. ಮೆಮೊರಿ ಇನ್ಪುಟ್ ಕೊಡಬೇಕು, ರಿಟ್ರೀವಲ್ ಆಗಬೇಕು, ಫಾರ್ಗೆಟ್ ಆಗಲಿಕ್ಕೆ ಮರ್ತೋಗ್ಲಿಕ್ಕೆ ಬಿಡಬೇಕು. ಹಾಗಂತ ತುಂಬ 1 ವರ್ಷಗಟ್ಟಲೆ ಅದನ್ನು ನೋಡದೇ ಇರೋದು ಅಂತಲ್ಲ. ಫಾರ್ಗೆಟ್ ಆಗಲಿಕ್ಕೆ ಟೈಮ್ ಕೊಡಿ, ಮತ್ತು ರಿಟ್ರೀವಲಿಗೆ ಅವಕಾಶ ಕೊಡಿ. ಅಪ್ಲಿಕೇಶನ್ನು ಎಲ್ಲಿ ಬೇಕೋ ಅಲ್ಲಿ, ಆಮೇಲೆ ನಿಜವಾಗ್ಲೂ ಆ ವಿಷಯ ನಿಮ್ಮ ಹಿಡಿತಕ್ಕೆ ಬರುತ್ತೆ. ಸೊ ಲರ್ನಿಂಗ್ ಇಸ್ ನಾಟ್ ವಾಟ್ ಹ್ಯಾಪನ್ಸ್ ವೆನ್ ಇನ್ಫಾರ್ಮೇಷನ್ ಎಂಟರ್ಸ್ ಯುವರ್ ಬ್ರೈನಿಗೆ ಇನ್ಫಾರ್ಮೇಷನ್ ಎಂಟರ್ ಆದ ತಕ್ಷಣ ನೀವೇನು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇರ್ತೀರಿ ನೋಡಿ, ಆವಾಗ ಲರ್ನಿಂಗ್ ಆಗ್ತಾ ಇರಲ್ಲ. ಲರ್ನಿಂಗ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಇನ್ಫಾರ್ಮೇಷನ್ ರಿಪೀಟೆಡ್ಲಿ ಸರ್ವೈವ್ಸ್ ಅಟೆಂಪ್ಟ್ಸ್ ಟು ಲೀವ್ ಇಟ್. ಆಗ್ತಾ ಇದೆಯಾ? ಪ್ರತಿ ಬಾರಿ ನೀವು ಅದನ್ನು ರಿಟ್ರೀವ್ ಮಾಡಿಕೊಂಡಾಗ ಲರ್ನಿಂಗ್ ಆಗ್ತಾ ಇರುತ್ತೆ. ಡಿಸ್ಟಿಂಕ್ಷನ್ನೇ ಏನು, ಸ್ಟಡಿ ಮಾಡೋದು ಮತ್ತು ಲರ್ನಿಂಗಿನ ನಡುವೆ ಇರುವಂಥ ಒಂದು ವ್ಯತ್ಯಾಸ. ಸ್ಟೂಡೆಂಟ್ ಸ್ಟಡೀಸ್ ವೆನ್ ಇನ್ಫಾರ್ಮೇಷನ್ ಟಚಸ್ ದಿ ಮೈಂಡ್. ಸ್ಟೂಡೆಂಟ್ ಆರ್ ಲರ್ನರ್ ಲರ್ನ್ಸ್ ವೆನ್ ಇನ್ಫಾರ್ಮೇಷನ್ ಚೇಂಜಸ್ ದಿ ಮೈಂಡ್. ಬಹಳ ಇಂಪಾರ್ಟೆಂಟ್. ಹಾಗಾಗಿ ಫ್ಯೂಚರು ಇನ್ನು ಮುಂದೆಲ್ಲ ಎಕ್ಸಾಮ್ ಎಲ್ಲ ಬಂದಾಗ ಯಾರಿಗೆ ಹೆಚ್ಚು ಸಕ್ಸಸ್ ಸಿಗುತ್ತೆ ಅಂತಂದರೆ, ಫ್ಯೂಚರ್ ಯೂಶ್ವಲಿ ಬಿಲಾಂಗ್ಸ್ ನಾಟ್ ಟು ದ ಪರ್ಸನ್ ಹೂ ಸ್ಟಡೀಸ್ ದ ಮೋಸ್ಟ್. ಹೆಚ್ಚು ಸ್ಟಡಿ ಮಾಡೋರಿಗೆ, ಅವ್ರು ಅಂದ್ಕೊಳ್ತಾ ಇರ್ತಾರೆ ಅಷ್ಟು ಸ್ಟಡಿ ಮಾಡಿದ್ದೀನಿ ಅಂತ, ಅವ್ರಿಗಿಂತ ಪರ್ಸನ್ ಹೂ ಹ್ಯಾಸ್ ಬಿಲ್ಡ್ ದಿ ಮೋಸ್ಟ್ ಎಫೆಕ್ಟಿವ್ ಸಿಸ್ಟಮ್ ಫಾರ್ ಟರ್ನಿಂಗ್ ಸ್ಟಡಿ ಇಂಟು ಡ್ಯೂರೇಬಲ್ ನಾಲೆಡ್ಜ್. ಸ್ಟಡಿಯನ್ನು ನಾಲೆಜ್ ಆಗಿ ಕನ್ವರ್ಟ್ ಮಾಡೋರಿಗೆ ಮಾತ್ರ ಮುಂದೆ ಸಕ್ಸಸ್ ಸಿಗಬಹುದು. ಓಕೆನಾ? ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತು ಹೇಳ್ತಾ ಇರೋದು. ಮಾಸ್ಟರ್ ಯುವರ್ ಸೆಲ್ಫ್ನ ಮೊದಲನೇ ವಿಡಿಯೋ ಇದು. ಹಾಗಾಗಿ ವಾರಕ್ಕೆ 1 ವಿಡಿಯೋ. ಇಲ್ಲಿರೋ ಪ್ರತಿಯೊಂದು ವಿಡಿಯೋನೂ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಚೇಂಜಸ್ ಮಾಡಿಕೊಂಡ್ರೆ ಎಫೆಕ್ಟಿವ್ ಆಗಿ ಲೈಫಲ್ಲಿ ಬದಲಾವಣೆ ಆಗುತ್ತೆ. ನೋಡುವಂಥ ರೀತಿ ಬದಲಾವಣೆ ಆಗುತ್ತೆ. ಮತ್ತು ಇದ್ರ ಜೊತೆ AI ಇಂಟಿಗ್ರೇಟ್ ಮಾಡ್ಕೊಳ್ಳೋದು ಹೇಗೆ? ತುಂಬ ಜನರಿಗೆ ಈಗ ಟೆಸ್ಟ್ ಮಾಡ್ಕೊಳ್ಬೇಕು, ಆ್ಯಕ್ಟಿವ್ ರಿಕಾಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಅಲ್ವಾ? ಅದು ಮಾಡೋದು ಹೇಗೆ? AI ಇದೆ, ಮತ್ತೇನು ತೊಂದರೆ? ನಾಳೆ ವಿಡಿಯೋದಲ್ಲಿ AI ಮತ್ತು ಲರ್ನಿಂಗ್ ಬೆಸ್ಟ್ ವೇಗಳು ಯಾವುದು ಅಂತ ನಾಳೆಯಿಂದ ಒಂದೊಂದಾಗಿ ಸಣ್ಣ ಮೆಥಡ್ಗಳನ್ನು ಡೇ ಟು ಡೇ ಅಪ್ಲೈ ಮಾಡ್ತಾ ಹೋಗೋಣ. ಅರ್ಥ ಆಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಲಾಂಗ್ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದ.